ಮುದ್ರಂ ಭಜ ಭಜಾನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ ನಾಭಿ ಅದರ ಚಿಂತನ ಹೇಗೆ ಮಾಡಬೇಕು? ಒಂದು ರೀತಿಯಿಂದ ಇವೆಲ್ಲ ಧ್ಯಾನಕ್ಕೆ ಪೂರಕವಾಗಿರತಕ್ಕಂಥ ಸಂಗತಿಗಳು. ಧ್ಯಾನ ಮಾಡುವಾಗ ಭಗವಂತನ ಅಂಗಾಂಗಗಳನ್ನು ಹೇಗೆ ಅನುಸಂಧಾನ ಮಾಡಬೇಕು? ಬರಿಯ ಸಾಹಿತ್ಯ ಕೃತಿ ಅಲ್ಲ ಇದು. ಇದು ಮೆಡಿಟೇಷನ್ನಿಗೆ ನಮಗೆ ಒಂದು ರೀತಿಯ ಮಾರ್ಗದರ್ಶನ ಕೊಡ್ತಕ್ಕಂಥ ಶ್ಲೋಕಗಳು. ಧ್ಯಾನ ಮಾಡುವವರಿಗೆ ಆ ನಾಭಿಯ ಚಿಂತನೆ ಮಾಡಲಿಕ್ಕೆ ತುಂಬ ಅನುಕೂಲವಾಗ್ತಕ್ಕಂಥ ಒಂದು ಹಿನ್ನೆಲೆಯನ್ನು ನಿನ್ನೆ ನಾವು ನೋಡಿದಂಥ ಪದ್ಯ ಕೊಟ್ಟಿತು. ಆ ನಾಭಿ ಇರುವಂಥ ಉದರಂ ಚಿಂತ್ಯಮೀಶಸ್ಯ ತನುತ್ವೇಪ್ಯಖಿಲಂಭರಂ ವರಿತ್ರಯಂಕಿತಂ ನಿತ್ಯಮುಪಗೂಢಂ ಶ್ರೀಯೈಕಯ ಅಂತ ಆಚಾರ್ಯರು ಅದನ್ನು ಒಂದು ಪುಟ್ಟ ಅನುಷ್ಟುಪ್ಪಿನಲ್ಲಿ ಧ್ಯಾನ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿದರು. ಉದರಂ ಚಿಂತ್ಯಮೀಶಸ್ಯ ತನುತ್ವೇಪಿ ಅಖಿಲಂಭರಂ. ಈ ಮಾತಿನ ಸ್ಫೂರ್ತಿಯಿಂದಲೇ ಅಂದರೆ ಆಚಾರ್ಯರು ಅಲ್ಲಿ ಒಂದು ವಿರೋಧಾಭಾಸವನ್ನು, ಪುಟ್ಟ ಉದರ, ತೆಳ್ಳಗಿನ ಬಡನಡು ಅಂತ ಹೇಳ್ತಾರೆ ಕನ್ನಡದಲ್ಲಿ. ತೆಳ್ಳಗಿನ ಸಣ್ಣ ಹೊಟ್ಟೆ, ಅದು ಇಡೀ ವಿಶ್ವವನ್ನು ಹೊತ್ತ ಹೊಟ್ಟೆ ಅಂತ ಒಂಥರ ಕಾಂಟ್ರಾಸ್ಟ್, ವಿರೋಧಾಭಾಸ. ಆ ಸ್ಫೂರ್ತಿಯಿಂದ ಇಡೀ ಒಂದು ದೊಡ್ಡ ಪದ್ಯದಲ್ಲಿ ಭಗವಂತನ ಉದರದಲ್ಲಿ ಇರುವ ವಿರೋಧಾಭಾಸಗಳನ್ನು ಒಂದು ಪಟ್ಟಿ ಕೊಡ್ತಾರೆ. ಉದರಂ ಚಿಂತ್ಯಮೀಶಸ್ಯ ತನುತ್ವೇಪಿ ಅಖಿಲಂಭರಂ ವಲಿತ್ರಯಾಂಕಿತಂ ನಿತ್ಯಮುಪಗೂಢಂ ಶ್ರೀಯೈಕಯಾನ್. ಯಾವಾಗಲೂ ಬಡನಡು ಹೊಟ್ಟೆ ಕೃಶವಾಗಿದ್ದಾಗ ಅದು ಸ್ವಲ್ಪ ಉಬ್ಬುತ್ತಾ ಹೋದಾಗೆ ರೇಖೆಗಳು ಹೋಗ್ತವೆ, ಮಡಿಕೆ ಬೀಳುತ್ತೆ, 3 ಮಡಿಕೆ ಬೀಳುತ್ತೆ ಹೊಟ್ಟೆಯಲ್ಲಿ. ಅದು ತಮಾಷೆ ಏನು ಅಂದರೆ, ಮಡಿಕೆ ಬೀಳೋದು ನಿಂತು ಹೋಗಿದೆ ಅಷ್ಟೇ ಅಲ್ಲ, ಅದು ಎಲ್ಲಿ ಮಡಿಕೆ ಬೀಳುತ್ತೆ ಅನ್ನೋದು ಮರೆತು ಹೋಗಿದೆ ಜನರಿಗೆ. ನೀವು ನೋಡಬಹುದು. ಅಲ್ಲ, ಜನರಿಗೆ ಮರೆತು ಹೋಗೋದು ಬಿಡಲಿ, ಆರ್ಟಿಸ್ಟ್ಗಳಿಗೆ ಗೊತ್ತಿರಬೇಕಲ್ಲ ಎನಾಟಮಿ. ನೀವು ಧರ್ಮಸ್ಥಳದಲ್ಲಿರುವ ಗೊಮ್ಮಟನನ್ನು ನೋಡ್ರಿ, ಅವನ ತ್ರಿವಳಿ ಹೊಕ್ಕಳ ಮೇಲೆ ಇರೋದು ಯಾವುದು, ಅದು ಕೆಳಗೆ ಹೋಗ್ಬಿಟ್ಟಿದೆ. ಅದು ಅಂದರೆ ಆರ್ಟಿಸ್ಟ್ಗೆ ಎಲ್ಲಿ ತ್ರಿವಳಿ ಇರುತ್ತೆ ಅನ್ನೋದು ಗೊತ್ತಿಲ್ಲ, ಅದು ಕೆಳಗಿನಿಂದ ತ್ರಿವಳಿ ಬಂದುಬಿಟ್ಟಿದೆ. ಎಲ್ಲರೂ ನೋಡಿ ಗೊಮ್ಮಟ ಆಹಾ ಅಂತ ಕೆನ್ನೆ ತಟ್ಟಿಕೊಂಡು ಬರ್ತಾರೆ. ಅದರ ತ್ರಿವಳಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಅದರಿಂದ ಅದು ಯಾರೂ ಗಮನಿಸೋದೂ ಇಲ್ಲ. ಅದರ ಶಿಲ್ಪಶಾಸ್ತ್ರದ ದೃಷ್ಟಿಯಿಂದ ಬಹಳ ದೊಡ್ಡ ಡಿಫೆಕ್ಟ್ ಅದು. ಅದು ತ್ರಿವಳಿಯಿಂದ ನಾಭಿಯಿಂದ ಕೆಳ ಹೊಟ್ಟೆಯಲ್ಲಿ ತ್ರಿವಳಿ ಬೀಳೋಲ್ಲ. ತ್ರಿವಳಿ ಬೀಳೋದು ಯಾವಾಗಲೂ ನಾಭಿಯ ಮೇಲಿನಿಂದ. ನಾವು ಬಗ್ಗಿ ಕೂತಾಗ ಅಲ್ಲಿ ಮಡಿಕೆ ಬೀಳುತ್ತೆ. 3 ಮಡಿಕೆ ಬಿದ್ದರೆ ಅದು ಬಡನಡು ಅಂತ. ಅಲ್ಲಿ ಸ್ವಲ್ಪ ತಿಂದದ್ದು ಜಾಸ್ತಿ ಆದರೆ ಮಡಿಕೆ ಬೀಳೋದಿಲ್ಲ. ಆಮೇಲೆ ಅದು ಫ್ಯಾಟ್ ಬೆಳೆದು ಬಿಟ್ರೆ ದೇಹದಲ್ಲಿ. ಹಾಗಾಗಿ ತುಂಬ ಕೃಶವಾಗಿರತಕ್ಕಂಥ ದೇಹದಲ್ಲಿ ಆ ಮಡಿಕೆ ಬೀಳುತ್ತೆ. 3 ತ್ರಿವಳಿ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀಯೈಕಯ ಅಂತ ಆಚಾರ್ಯರು ಒಂದು ಅದರ ಮಹತ್ವ. ಚಿಕ್ಕ ಹೊಟ್ಟೆ, ಅದರ ಇಡೀ ಬ್ರಹ್ಮಾಂಡವನ್ನು ಒಡಲಲ್ಲಿ ಇಟ್ಟುಕೊಂಡ ಹೊಟ್ಟೆ, ನೋಡುವ ಕಣ್ಣಿಗೆ ಎಷ್ಟು ಬಡನಾಡು ಅಂದರೆ ವಳಿತ್ರಯಾಂಕಿತಂ. ಆದರೆ ಆ ಹೊಟ್ಟೆಯನ್ನು ಅಪ್ಪಿಕೊಳ್ಳುವ ಭಾಗ್ಯ ಜಗನ್ಮಾತೆಯಾದ ಲಕ್ಷ್ಮಿಗೆ ಮಾತ್ರ ಸಿಕ್ಕಿದ್ದು ಅಂತಕ್ಕಂಥ ಮಾತನ್ನು ಅಷ್ಟರಲ್ಲೇ ಒಂದು ಪುಟ್ಟ ಶ್ಲೋಕದಲ್ಲಿ ಒಂದು ಅದ್ಭುತ ಪ್ರಪಂಚವನ್ನು ಸೃಷ್ಟಿ ಮಾಡಿ ಬಿಟ್ಟು ಬಿಡ್ತಾರೆ ಆಚಾರ್ಯರು. ಧ್ಯಾನ ಮಾಡುವುದಕ್ಕೋಸ್ಕರವೇ ಹೇಳಿದ್ದದು ಕೂಡ. ಅದನ್ನು ಇವರು ಆ ವಿರೋಧಾಭಾಸ, ಪುಟ್ಟ ಹೊಟ್ಟೆ ಇಡೀ ಜಗತ್ತನ್ನು ಹೊತ್ತ ಹೊಟ್ಟೆ ಅಂತ ಅದನ್ನೇ ಇಟ್ಟುಕೊಂಡು ಮುಂದುವರಿಸ್ಕೊಂಡು ಹೋಗ್ತಾರೆ. ಮುಕ್ತಾಗ್ರಣ್ಯಾವಲೀನಾಂ ಅಭಿಮತ ವಸತಿ ತಾಸು ಚಾನುಪ್ರವಿಷ್ಟಂ ಸ್ವೈರಂ ಬಂಧೇನ ಬದ್ಧಂ ವಿಮಲ ಸುಖಚಿತಾ ಸ್ವೇನ ಚಾಪಿ ಸ್ವತಂತ್ರಂ.
ನಿರ್ದುಷ್ಟಂ ದೋಷಪುಂಜ ಪ್ರಸವಿ ಗುಣಜುಷಾಂ ನಿರ್ಗುಣಂ ಸದ್ಗುಣಾಢ್ಯಂ ಸರ್ಗೇಪಿ ಗ್ರಸ್ತ ವಿಶ್ವಂ ತನು ಮಹದುದರಂ ಪಾತು ನಶ್ಚಿತ್ರಮಿತ್ತಂ. ಪೂರ್ತಿ ಪರಸ್ಪರ ವಿರುದ್ಧವಾದ ಎರಡು ಚಿಂತನೆಗಳನ್ನು ಆ ಉದರದಲ್ಲಿ, ವಸ್ತುತಃ ಭಗವಂತನಲ್ಲಿ ನಾವು ಕಾಣತಕ್ಕಂಥ ಎರಡು ವಿರುದ್ಧ ಗುಣಗಳ ಸಮಾವೇಶವನ್ನು ಹೊಟ್ಟೆಯಲ್ಲಿ, ಭಗವಂತನ ಉದರ ಮತ್ತು ಭಗವಂತ ಅಂತ ಎರಡು ವಸ್ತು ಇಲ್ಲ ನೋಡಿ, ಅದು ಅಖಂಡವಾದ ಒಂದು ಜ್ಞಾನಾನಂದ ಸ್ವರೂಪ. ಅದು ಉದರ ಅಂದರೆ ಭಗವಂತನ ಉದರವೂ ಹೌದು, ಭಗವಂತನೇ ಉದರವೂ ಹೌದು. ಉದರಂ ಬ್ರಹ್ಮೇತಿ ಶಾರ್ಕರಾಕ್ಷ್ಯಾಹ. ಅದು ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ ಋಷಿಗಳಲ್ಲಿ ಕೆಲವರು ಭಗವಂತನನ್ನು ಉದರ ಅಂತ ಉಪಾಸನೆ ಮಾಡಿದ್ರು. ಉದರ ಅನ್ನೋದು ಭಗವಂತನ ಹೆಸರು. ಉದರದಲ್ಲಿ ಇರುವವ ಅಂತ ಅನ್ನೋದು ಒಂದು ಅರ್ಥ, ಅವನ ಹೆಸರೇ ಉದರ. ಮತ್ತೆ ಹೃದಯಂ ಬ್ರಹ್ಮೇತಿ, ಮತ್ತೆ ಕೆಲವರು ಭಗವಂತನನ್ನು ಹೃದಯ ಅಂತ ಉಪಾಸನೆ ಮಾಡಿದರು, ಕೆಲವರು ಭಗವಂತನನ್ನು ಹೃದಯದಲ್ಲಿ ಉಪಾಸನೆ ಮಾಡಿದರು, ಹೃದಯ ನಾಮಕನಾಗಿ ಉಪಾಸನೆ ಮಾಡಿದರು. ಮತ್ತೆ ಕೆಲವರು ಭಗವಂತನನ್ನು ಉದರದಲ್ಲಿ ಉಪಾಸನೆ ಮಾಡಿದರು, ಉದರ ನಾಮಕನಾಗಿ ಉಪಾಸನೆ ಮಾಡಿದರು. ಭಗವಂತ ಮತ್ತು ಭಗವಂತನ ಉದರ ಎರಡು ಬೇರೆ ಬೇರೆ ವಸ್ತುಗಳಲ್ಲ ಅಂತ ಚಿಂತನೆ ಮಾಡಿದರು. ಇದು ಭಗವಂತನ ಅವಯವಗಳಲ್ಲಿ ಅಭೇದ ಚಿಂತನೆ. ಯಾಕೆಂದರೆ ಉದರ ಅಂದರೆ ಏನು? ಉದರ ಅಂದರೆ, ಅರ ಅಂದರೆ ಸಂಸ್ಕೃತದಲ್ಲಿ ದೋಷಗಳು, ದೋಷಾರ ಛಿದ್ರ ಶಬ್ದಾನಾಂ ಪರ್ಯಾಯತ್ವಂ ಯತಸ್ತತಃ. ಅರ ಅಂದರೆ ಡಿಫೆಕ್ಟ್ಸ್ ಅಂತ ಹೇಳಿ, ದೋಷ, ಕೊರತೆಗಳು, ನ್ಯೂನತೆಗಳು. ದೋಷ ಅನ್ನೋದಕ್ಕಿಂತ ಬಹಳ ಸ್ಪಷ್ಟವಾಗಿ ಹೇಳೋದ್ರೆ ಕೊರತೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ, ಅದಕ್ಕೆ ಅರ ಅಂತ. ಉತ್ ಅರ ಅಂದರೆ ಕೊರತೆಗಳನ್ನು ಮೀರಿ ನಿಂತದ್ದು, ಯಾವ ಕೊರತೆಯೂ ಇಲ್ಲದ್ದು, ಅಂದರೆ ಪರಿಪೂರ್ಣವಾದದ್ದು, ಪರ್ಫೆಕ್ಟ್ ಅಷ್ಟೇ. ಹಾಗಾಗಿ ಉದರ ಅಂದರೆ ಯಾವ ಕೊರತೆಯೂ ಇಲ್ಲದ ಪರಿಪೂರ್ಣವಾದದ್ದು, ಅದು ಭಗವಂತ ಅಲ್ವಾ? ಹಾಗಾಗಿ ಉದರ ಅಂದರೆ ಭಗವಂತ ಅಂತ, ಆ ಶಬ್ದವೇ ಭಗವಂತನನ್ನು ಹೇಳುತ್ತೆ. ಉತ್ ಅರ, ಅರಗಳಿಂದ ಉದ್ಗತವಾದದ್ದು, ದೋಷಗಳನ್ನು ದಾಟಿ ನಿಂತದ್ದು, ನಿರ್ದುಷ್ಟವಾದಂಥದ್ದು ಅಂತ. ಮೊದಲು ಭಗವಂತನ ಒಂದು ಅವತಾರದಲ್ಲಿ ಮನುಷ್ಯರು ಕಾಣಬಹುದಾದ ಒಂದು ರೂಪಚಿತ್ರಣವನ್ನು ಮಾಡಿಕೊಳ್ತಾರೆ ಅವರು. ಭಗವಂತನ ಅನುಸಂಧಾನಕ್ಕೋಸ್ಕರವೇ ನಮ್ಮಲ್ಲಿ ಈ ಧ್ಯಾನಕ್ಕೆ ಪೂರಕವಾಗಿಯೇ ಪ್ರತಿಮೆಗಳಿರುವುದು. ಪ್ರತಿಮೆ ಯಾಕೆಂದರೆ ದೇವರನ್ನು ಚಿಂತನೆ ಮಾಡುವಂತಾರೆ. ಹೇಗೆ ಚಿಂತನೆ ಮಾಡುವುದು? ಯಾಕೆಂದರೆ ಮನಃಶಾಸ್ತ್ರ ಗೊತ್ತಿದ್ದವರಿಗೆ ಒಂದು ವಿಷಯ ಗೊತ್ತಿದೆ, ಏನು ಅಂದರೆ ಮನಸ್ಸಿಗೆ ಅದಕ್ಕೆ ಪರಿಚಿತವಾದ್ದನ್ನು ಮಾತ್ರ ಅದು ಚಿಂತನೆ ಮಾಡೋದು. ಗೊತ್ತಿರದೇ ಇದ್ದ ವಸ್ತುವನ್ನು ಮನಸ್ಸು ಎಂದು ಯೋಚಿಸುವುದೇ ಇಲ್ಲ. ಅದಕ್ಕೆ ಯಾವುದು ಗೊತ್ತುಂಟೋ ಅದನ್ನೇ ಯೋಚನೆ ಮಾಡ್ತಾ ಇರುತ್ತದೆ. ಇದು ಮನಸ್ಸಿನ ಸ್ವಭಾವ. ಹಾಗಾಗಿ ಸೈಕಾಲಜಿ ಗೊತ್ತಿಲ್ಲದೆ ಇದ್ದವರು ಹೇಳೋ ಮಾತಾಯಿತು, ದೇವರನ್ನು ಧ್ಯಾನ ಮಾಡು ಅಂದ್ರೆ ಹೇಗೆ ಮಾಡೋದು? ನಾನು ನೋಡಿಲ್ಲ ದೇವರನ್ನು, ಏನೊಂದು ಧ್ಯಾನ ಮಾಡಬೇಕು? ಮನಸ್ಸು ತಾನು ನೋಡದ, ತನಗೆ ಗೊತ್ತಿಲ್ಲದ ಸಂಗತಿಯನ್ನು ಯಾವತ್ತೂ ಕನ್ಸೀವ್ ಮಾಡುವುದಿಲ್ಲ. ಅದು ಕಣ್ಣು ಮುಚ್ಚಿದ ಕೂಡಲೇ ದೇವರನ್ನು ಧ್ಯಾನ ಮಾಡು ಅಂದರೆ ತನಗೆ ಗೊತ್ತಿರುವಂಥ ವಸ್ತುವನ್ನೇ ನೋಡ್ತಾ ಇರ್ತದೆ. ಹೊರಗಿನಿಂದ ಕಣ್ಣು ತೆರೆದಾಗ ಏನು ಕಂಡಿತೋ ಕಣ್ಣು ಮುಚ್ಚಿದಾಗಲೂ ಅದೇ ಕಾಣೋದು. ಅದರಿಂದ ಬಹಳ ಅಂದರೆ ಏನು, ದೇವರು ಹೇಗಿದ್ದಾನೆ? ನಮಗೆ ದೇವರು ರಾಮ, ಯಾವುದಾದ್ರೂ ನಾಟಕದಲ್ಲಿ, ಸಿನಿಮಾದಲ್ಲಿ ರಾಮನ ಪಾತ್ರ ಹಾಕಿದವನನ್ನು ನೋಡಿರ್ತೇವೆ, ಅವನು ಕಾಣ್ತಾನೆ ಕಣ್ಣು ಮುಚ್ಚಿದಾಗ, ಅಷ್ಟೇ, ಇನ್ನೇನು ಕಾಣೋಲ್ಲ ಧ್ಯಾನದಲ್ಲಿ. ಅದು ಸಹಜ ಅದು. ಆದರೆ ಪ್ರಾಚೀನರಿಗೆ ಮನಃಶಾಸ್ತ್ರ ಗೊತ್ತಿತ್ತು. ಅವರು ಮನಃಶಾಸ್ತ್ರವನ್ನು ಆಧರಿಸಿಕೊಂಡೇ ವೇದಾಂತ ಕಟ್ಟಿದವರು. ವೇದಾಂತದ ಸೌಧ ಅದು ಇರೋದೇ ಮನಃಶಾಸ್ತ್ರದ ಮೇಲೆ. ನೋಡಿ, ನಮ್ಮಲ್ಲಿ ಮನಃಶಾಸ್ತ್ರ ಮತ್ತು ವೇದಾಂತ ಅಂತ ಎರಡು ಸಬ್ಜೆಕ್ಟ್ ಇಲ್ಲ. ಈಗ ನೀವು ವೆಸ್ಟಿಗೆ ಹೋದರೆ ಅವರಲ್ಲಿ ಸೈಕಾಲಜಿ ಅಂತ ಒಂದು ಸಬ್ಜೆಕ್ಟ್ ಬೇರೆನೇ, ಅದು ಆದರೆ ಫಿಲಾಸಫಿ ಇಲ್ಲ. ಫಿಲಾಸಫಿ ಅನ್ನೋದು ಬೇರೆ. ಅವ್ನಿಗೆ ಎಮ್ ಎ ಮಾಡಬೇಕಾ, ನೀವು ಸೈಕಾಲಜಿ ಎಮ್ ಎ ಮಾಡೋದಿದ್ರೆ ಬೇರೆ, ಫಿಲಾಸಫಿ ಎಮ್ ಎ ಮಾಡೋದಾದ್ರೆ ಸಬ್ಜೆಕ್ಟ್ ಬೇರೆ. ಅದು ಭಾರತದಲ್ಲಿ ಎರಡು ಎಮ್ ಎಗಳಿಲ್ಲ, ಒಂದೇ ಎಮ್ ಎ ಇರೋದು. ಅದು ಸೈಕಾಲಜಿ ಹೌದು, ಅದು ಫಿಲಾಸಫಿ ಹೌದು. ಸೈಕಾಲಜಿ ಅಲ್ಲದ ಫಿಲಾಸಫಿ ಫಿಲಾಸಫಿ ಅಲ್ಲ, ಫಿಲಾಸಫಿ ಇಲ್ಲದ ಸೈಕಾಲಜಿ ಅಲ್ಲ. ಈ ಎಚ್ಚರ ಇದ್ದದ್ದು ಭಾರತೀಯ ವಿದ್ವಾಂಸರಿಗೆ ಮಾತ್ರ. ಹಾಗಾಗಿ ಅವರು ಮನಃಶಾಸ್ತ್ರ ಅದ ಹಿನ್ನೆಲೆಯಲ್ಲಿ ಧ್ಯಾನದ ಸೌಧವನ್ನು ಕಟ್ಟಿದರು. ಹೇಗೆ ಧ್ಯಾನ ಮಾಡುವುದು? ದೇವರನ್ನು ಧ್ಯಾನ ಮಾಡಲಿಕ್ಕೆ ನಮಗೆ ದೇವರನ್ನು ನೋಡಿಲ್ವಲ್ಲ, ಕಣ್ಣು ಮುಚ್ಚಿದರೆ ದೇವರು ಕಾಣೋಲ್ವಲ್ಲ ಅಂದರೆ
ಅದಕ್ಕೆ ಬಹಳ ಸರಳವಾದಂತಹ ಒಂದು ಉತ್ತರ ಅವರು ಕೊಟ್ಟರು. ಅದಕ್ಕೋಸ್ಕರವೇ ಪ್ರತಿಮಾ ಶಿಲ್ಪ ಇರೋದಪ್ಪ. ದೇವರನ್ನು ಹೇಗೆ ಧ್ಯಾನ ಮಾಡಬೇಕು ಅಂದ್ರೆ, ನೀನು ಕಣ್ಮುಚ್ಚಿ ಯಾವುದೋ ಒಬ್ಬ ಮನುಷ್ಯನಿಗೆ ಕಿರೀಟ ತೊಡಿಸಿ ದೇವರಂತೂ ಧ್ಯಾನ ಮಾಡಬೇಡ. ಯಾವ ಮನುಷ್ಯರಂತೆಯೂ ಇಲ್ಲ. ಅವನಿಗೆ ಮನುಷ್ಯರಂತೆ ಕಣ್ಣಿದೆ, ಮೂಗಿದೆ, ಕೈ ಇದೆ, ಕಾಲಿದೆ, ಕಿವಿ ಇದೆ, ಬಾಯಿ ಇದೆ. ಆದರೆ ಎಲ್ಲ ಮನುಷ್ಯರಂತೆ ಎಲ್ಲವೂ ಇದೆ, ಆದರೆ ಯಾವ ಮನುಷ್ಯರಂತೆಯೂ ಇಲ್ಲ. ಮತ್ತೆ ಹೇಗಿದೆ? ನಿನ್ನ ಪೀಠದಲ್ಲಿರುವ ಪ್ರತಿಮೆಯನ್ನು ನೋಡು, ಅದು ರಿಯಲಿಸ್ಟಿಕ್, ಅಟ್ ದ ಸೇಮ್ ಟೈಮ್ ನಾಟ್ ರಿಯಲಿಸ್ಟಿಕ್. ಅದು ಆರ್ಟು ಪ್ರಪಂಚದಲ್ಲಿ ಎಲ್ಲಿಯೂ ಅಂಥ ಒಂದು ಕಲೆ ನಿರ್ಮಾಣ ಆಗಿಲ್ಲ. ರಿಯಲಿಸ್ಟಿಕ್ ಆರ್ಟ್ ಒಂದು ರಿಯಲಿಸ್ಟಿಕ್ ಅಲ್ಲ ಅಂದ್ರೆ ಅಲ್ಲ. ಅದು ಯಾವುದೂ ಒಂದು ರಿಯಲ್ ಆಗಿರತಕ್ಕ ಯಾವ ವಸ್ತುವಿನ ಅನುಕರಣೆಯೂ ಇಲ್ಲ ಅದರಲ್ಲಿ. ಸೊ ಅದನ್ನು ರಿಯಲಿಸ್ಟಿಕ್ಕೂ ಆಗದೆಯೂ ಇರುವ ಒಂದು ಕಲಾ ಪ್ರಕಾರ ಅಂದರೆ ನಮ್ಮಲ್ಲಿರುವ ಪ್ರತಿಮಾ ಶಿಲ್ಪ. ಪಾಶ್ಚಾತ್ಯರಿಗೆ ಇದೆಲ್ಲ, ಅವರಿಗೆ ಧ್ಯಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಪಾಪ. ಅವರಿಗೆಲ್ಲ ಚಿತ್ರದಲ್ಲಿ ಈ ಥರದ ಒಂದು ಶಿಲ್ಪ ಎಲ್ಲಿ ಬರಬೇಕು. ಅವರು ಅದಕ್ಕೆ ಏನು ಮಾಡಿದರು ನೋಡಿ, ಪಾಶ್ಚಾತ್ಯರು ಕಡೆಗೆ ರಿಯಲಿಸಮ್ನಿಂದ ಚಿತ್ರ ಮಾಡಿದರೆ ಅದು ಬರೀ ನಮ್ಮ ಕೆಮೆರಾದ ಕೆಲಸ ಆಯಿತು, ಮನುಷ್ಯನ ಬುದ್ಧಿಗೆ ಏನು ಕೆಲಸ ಬಂತಲ್ಲಿ ಅಂತ ಎಬ್ಸ್ಟ್ರಾಕ್ಟ್ ಆರ್ಟ್ ತಗೊಂಡ್ರು. ಎಬ್ಸ್ಟ್ರಾಕ್ಟ್ ಆರ್ಟ್ ಮಾಡಿ ಅದರಲ್ಲಿ ನಮ್ಮ ಕಲ್ಪನೆಯನ್ನ ಚಿತ್ರದಲ್ಲಿ ತುಂಬೋದು ಅಷ್ಟೇ. ಇವಾಗ ಪಿಕಾಸೋ ಅಂಥವರು ಚಿತ್ರದಲ್ಲಿ ಎಬ್ಸ್ಟ್ರಾಕ್ಟ್ ಆರ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದರು. ಎಬ್ಸ್ಟ್ರಾಕ್ಟ್ ಆರ್ಟ್ ಮಾಡೋದಂದ್ರೆ ಎನಾಟಮಿಯನ್ನ ಬ್ರೇಕ್ ಮಾಡಿ ಡಿಸ್ಫಿಗರ್ ಮಾಡಿ ಫಿಗರ್ ಅನ್ನು ಕೊಡೋದು. ಆ ಫಿಗರ್ ಅನ್ನು ಡಿಸ್ಫಿಗರ್ ಮಾಡುವುದರಲ್ಲೇ ಮೀನಿಂಗ್ ತುಂಬುವುದು. ಇದು ಪಾಶ್ಚಾತ್ಯರು ಚಿತ್ರದಲ್ಲಿ ಮಾಡಿದ ಇನ್ವೆನ್ಷನ್. ನಮ್ಮವ್ರು ಮಾಡಿದ್ರು ಅಲ್ಲ, ಡಿಸ್ಫಿಗರ್ ಮಾಡದೇನೆ ಅದನ್ನು ಮೀನಿಂಗ್ ತುಂಬಲಿಕ್ಕೆ ಬರುತ್ತೆ. ಅದು ಪ್ರತಿಭಾ ಶಿಲ್ಪ. ಇದನ್ನು ಯೋಚನೆ ಮಾಡಿದರೆ ಚಿತ್ರಕಲೆಯಲ್ಲಿ, ಶಿಲ್ಪದಲ್ಲಿ ಪ್ರಾಚೀನರು ಮಾಡಿದ ಎಕ್ಸ್ಪೆರಿಮೆಂಟು ಅದು ಎಷ್ಟು ಅದ್ಭುತ ಅಂತ ಒಮ್ಮೊಮ್ಮೆ ಆಶ್ಚರ್ಯ ಆಗುತ್ತೆ. ಅಂದರೆ ಈ ಚಿತ್ರಕಲೆಯ ಬಗ್ಗೆ ಅಧ್ಯಯನ ಮಾಡಿದವರಿಗೆ ಆರ್ಟು, ಪ್ರಾಚೀನವಾದಂಥ ಇಂಡಿಯನ್ ಆರ್ಟು, ಇಡೀ ಆರ್ಟ್ ಇನ್ ವೆಸ್ಟರ್ನ್ ಕಂಟ್ರೀಸ್, ರಿಯಲಿಸ್ಟಿಕ್ಕು, ಸರ್ರಿಯಲಿಸ್ಟಿಕ್ಕು, ಎಬ್ಸ್ಟ್ರಾಕ್ಟು, ಮಾಡರ್ನ್ ಆರ್ಟು, ಇದನ್ನೆಲ್ಲ ಈ ಬೆಳವಣಿಗೆಯನ್ನು ಸ್ಟಡಿ ಮಾಡಿದವರಿಗೆ, ಅಧ್ಯಯನ ಮಾಡಿದವರಿಗೆ ಪ್ರತಿಮಾ ಶಿಲ್ಪ ಅನ್ನೋದು ಎಲ್ಲಕ್ಕಿಂತ ಭಿನ್ನವಾಗಿ ತುಂಬ ಕ್ರಿಯೇಟಿವ್ ಆಗಿ ನಿಂತು ಬಿಡುತ್ತೆ. ಬಹಳ ಆಶ್ಚರ್ಯದ ಸಂಗತಿ ಇದು. ಪ್ರತಿಮಾ ಶಿಲ್ಪದ ಬಗ್ಗೆ ಯಾರೂ ತಲೆ ಕೆಡಿಸಿಕೊಂಡಿಲ್ಲ. ಅದು ಎಷ್ಟು ದೊಡ್ಡ ಸಮಸ್ಯೆ ಅಂದರೆ, ಈ ಪ್ರತಿಮಾ ಶಿಲ್ಪದಲ್ಲಿ ಇರತಕ್ಕ ವೈಶಿಷ್ಟ್ಯ ನಾನೀಗ ಹೇಳಿದೆಲ್ಲ, ಇದನ್ನು ಇವತ್ತು ಮೋಲ್ಡ್ ಮಾಡತಕ್ಕಂಥ ಶಿಲ್ಪಿಗಳಿಗೂ ಗೊತ್ತಿಲ್ಲ ಇದು. ಅವರು ರಿಯಲಿಸ್ಟಿಕ್ ಮಾಡಿಬಿಡ್ತಾರೆ. ಯಾವುದಾದ್ರೂ ಅವ್ರು ನೋಡಿದಂಥ ಮನುಷ್ಯನ ಆಕೃತಿಯೇ ಬಂದ್ಬಿಡುತ್ತೆ ಅದರಲ್ಲಿ ಹೊರತು ಮನುಷ್ಯಾತೀತವಾದ ಶಿಲ್ಪ ಇವತ್ತು ಶಿಲ್ಪಿಗಳಿಗೆ ಮಾಡ್ಲಿಕ್ಕೆ ಬರೋದಿಲ್ಲ, ಆಲ್ಮೋಸ್ಟ್ ಬರೋದಿಲ್ಲ. ಅವರು ಮಾಡಿದರೆ ತುಂಬ ರಿಯಲಿಸ್ಟಿಕ್ ಆಗಿ ಮನುಷ್ಯನ ಮುಖದ ಹೋಲಿಕೆ ಬಂದ್ಬಿಡ್ತದೆ. ಹಿಂದಿನ ಶಿಲ್ಪದಲ್ಲಿ ಯಾವ ಮನುಷ್ಯನ ಹಾಗೆಯೂ ಇರೋಲ್ಲ ಅದು, ಆದರೆ ಎಲ್ಲ ಮನುಷ್ಯರ ಹಾಗೂ ಇರುತ್ತೆ. ಅದನ್ನ ಶಿಲ್ಪ ಯಾಕೆಂದ್ರೆ ಧ್ಯಾನ ಮಾಡುವಾಗ ಸುಮ್ಮನೆ ಯಾವುದೋ ಒಂದು ನಾಟಕ ಕಂಪನಿಯಲ್ಲಿ ನೋಡಿದ ರಾಮನನ್ನೋ ಕೃಷ್ಣನನ್ನೋ ಕಣ್ಮುಚ್ಚಿ ನೋಡಬೇಡ. ಮತ್ತೆ ನಿನ್ನ ಪೀಠದಲ್ಲಿರುವ ಪ್ರತಿಮೆ ನಿನ್ನ ಮನಸ್ಸಿನೊಳಗೆ ಬರಲಿ. ಆಗ ಅದನ್ನು ನಿನ್ನ ಮನಸ್ಸು ಏನು ಮಾಡ್ತದೆ, ಅದು ಈಗ ಬರೇ ಪಂಚಲೋಹದಿಂದ, ಮಣ್ಣಿನಿಂದ, ಮರದಿಂದ, ಕಲ್ಲಿನಿಂದ ಮಾಡಿದ ಬೊಂಬೆ ಹೊರಗಿರುವಂತಹದ್ದು. ಅದನ್ನು ನಾವು ಮನಸ್ಸಿನಲ್ಲಿ ತರುವಾಗ ಅದಕ್ಕೆ ಈ ಮನಸ್ಸು ಏನು ಮಾಡ್ತದೆ, ಇಷ್ಟೇ ವಿಶೇಷ, ಜೀವ ತುಂಬುತ್ತೆ. ಯಾಕೆಂದ್ರೆ ಅದು ಗೊತ್ತುಂಟು ಮನಸ್ಸಿಗೆ. ಕನಸಿನಲ್ಲಿ ನಾವೀಗ ನೋಡ್ತೇವೆ, ಕನಸಿನಲ್ಲಿ ಕೆಲವು ಕನಸು ಧ್ಯಾನ ಒಂದೇ ಥರ. ಅದು ಕನಸಿನಲ್ಲಿ ಎಚ್ಚರದಲ್ಲಿ ನೋಡದ್ದನ್ನು ಕನಸಿನಲ್ಲಿ ನೋಡ್ತೇವೆ. ಹೇಗೆಂದ್ರೆ ಬೇರೆ ಬೇರೆಯಾಗಿ ನೋಡಿದ್ದು. ಯಾರೋ ಒಬ್ಬ ಹಗ್ಗ ಹಾಕೊಂಡು ಸಾಯ್ತಾನೆ, ಪೇಪರ್ನಲ್ಲಿ ಸುದ್ದಿ ನೋಡ್ತೇವೆ. ಕನಸಲ್ಲಿ ನಾವೇ ಹಗ್ಗ ಹಾಕೊಂಡೆ ಒಂದು ಕನಸು ಬರ್ತದೆ. ಅದು ನಾವು ಹಾಕೊಂಡೇ ಇಲ್ಲ, ಆದರೆ ಹಗ್ಗ ಗೊತ್ತುಂಟು, ಹಾಕೊಂಡದ್ದು ಗೊತ್ತುಂಟು, ನಾವು ಗೊತ್ತುಂಟು, 3 ಕ್ಲಬ್ ಆಗಿ ಕನಸಾಗತ್ತೆ. ಅದೇ ರೀತಿ ಜೀವ ಇದ್ದ ಬೊಂಬೆಯನ್ನು ನೋಡಿದ್ದೇವೆ, ಪ್ರತಿಮೆಯನ್ನು ನೋಡಿದ್ದೇವೆ, 2 ಒಟ್ಟು ಮಾಡಿ ಪ್ರತಿಮೆಯಲ್ಲಿ ಜೀವ ಬಂದ್ಬಿಡುತ್ತೆ ಧ್ಯಾನ ಮಾಡುವಾಗ. ಅದು ಜೀವಂತವಾಗಿ ಪ್ರತಿಮೆಯಲ್ಲ, ಧ್ಯಾನದಲ್ಲಿ ಆಕಾರ ಪ್ರತಿಮೆಯದ್ದು, ಅದರಲ್ಲಿ ಜೀವ ಕಡೆ ತುಂಬಿ ಮನಸ್ಸು ಧ್ಯಾನ ಮಾಡ್ತದೆ. ಇದು ಧ್ಯಾನದಲ್ಲಿ ನಾವು ಸಾಧಿಸಬೇಕಾದಂತಹ ಒಂದು ಸ್ಟೇಜು, ಹಂತ. ಅದಕ್ಕೆ ಆ ಪ್ರತಿಮೆಯಲ್ಲಿ ನೀವು ನೋಡಿದರೆ, ಪ್ರತಿಮೆಯಲ್ಲಿ ದೇವರ ವಿಗ್ರಹ, ಅದರಲ್ಲಿ ಆಭರಣಗಳಿರ್ತವೆ. ಶಿಲ್ಪಿ ಆಭರಣ ಮಾಡಿರ್ತಾನೆ. ಮುಖ್ಯವಾಗಿ 1 ಸರ ಮಿನಿಮಮ್ ಇದ್ದೇ ಇರುತ್ತೆ ಭಗವಂತನ ಕೊರಳಲ್ಲಿ, ಮುಕ್ತಾಮಾಲ ಅಂತ, ಒಂದು ಮುತ್ತಿನ ಸರ. ಆಮೇಲೆ ಇನ್ನು ವೈಜಯಂತಿ ಮಾಲೆ ಅಂತಂದ್ರೆ ತುಳಸಿ ಮಾಲೆ, ಅದೆಲ್ಲ ಶಿಲ್ಪದಲ್ಲಿ ಸಾಮಾನ್ಯವಾಗಿ ಮಾಡೋಲ್ಲ. ಆದರೆ ಒಂದು ಮುತ್ತಿನ ಮಾಲೆ,
ಅದನ್ನು ಮಾಡಿಯೇ ಮಾಡ್ತಾರೆ. ಸೊ ಭಗವಂತನ ಕುತ್ತಿಗೆಯಲ್ಲಿ ಒಂದು ಮುತ್ತಿನ ಮಾಲೆ ಇದೆ. ಆ ಮುತ್ತಿನ ಮಾಲೆ ಅದರಲ್ಲಿ ಒಂದು ಮಾಲೆಯಲ್ಲಿ ಎಷ್ಟು ಬೀಡ್ಸ್ ಇರಬೇಕು ಅಂತ, ಅದು ಮುತ್ತಿರಬಹುದು, ಮಣಿ ಇರಬಹುದು, ಅಥವಾ ಕಮಲ, ತುಳಸಿ ಮಾಲೆ ನಾವು ಮಾಡಿಸ್ಕೊಂಡು ಹಾಕ್ತೇವೆ, ತುಳಸಿ ಕಮಲ, ಅದರಲ್ಲಿ ಎಷ್ಟು ಇರಬೇಕು ಬೀಡ್ಸು ಅಂತ. ತಮಾಷೆ ಅಂದರೆ ಅದಕ್ಕೆ ಹೆಸರೇನು ಹೇಳಿ? ಅಕ್ಷಮಾಲೆ ಅಂತ. ನಾವು ಜಪ ಮಾಡುವಾಗಲೂ ಅಕ್ಷಮಾಲೆ ಅಂತ ಹೇಳ್ತಾರೆ, ಕುತ್ತಿಗೆ ಹಾಕೊಳ್ಳೋದು ಅಂದರೆ ಈ ಕಮಲ ಅಥವಾ ತುಳಸಿ ಮಾಲೆಗೆ ಅಕ್ಷಮಾಲೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಆದಿಂದ ಕ್ಷಾದ ತನಕ ಎಷ್ಟು ಅಕ್ಷರವೋ ಅಷ್ಟು ಬೀಡ್ಸ್ ಇರ್ತದೆ ಅದರಲ್ಲಿ, ಅಂದರೆ 51 ಬೀಡ್ಸ್ ಇರುವಂಥದ್ದು. ಇನ್ನು ಹೆಚ್ಚು ಮಾಡಬಹುದು. ಇದು ಸಹಜವಾಗಿ ನೀವು ಜಪದಲ್ಲಿ ಬಳಸುವಂಥದ್ದು ಅಥವಾ ಕುತ್ತಿಗೆ ಹಾಕೊಳ್ಳುವಂಥದ್ದಕ್ಕೆ 108 ಮಾಡಿಬಿಟ್ರೆ ಅದನ್ನು ಕಾಲ್ಬುಡ ತನಕ ಬರುತ್ತೆ. ಕುತ್ತಿಗೆಯಲ್ಲಿ ಹಾಕೊಂಡ್ರೆ ಕಡೆಗೆ ಅದನ್ನು 3 ಮಡಿಕೆ ಮಾಡಿ ಹಾಕೊಳ್ಬೇಕಾಗುತ್ತೆ. ನೀವು 51 ಮಾಡಿದರೆ ಕರೆಕ್ಟಾಗಿ ಕುತ್ತಿಗೆಯಲ್ಲಿ ಹಾಕೊಂಡ್ರೆ ನಾಭಿಯ ಹತ್ತಿರ ತನಕ ಬರುತ್ತೆ, ಹೊಟ್ಟೆಯ ತನಕ ಬರುತ್ತೆ ಅಷ್ಟೇ. ಅದು ಮೆಷರ್ಮೆಂಟ್. ಅದು 51 ಬೀಡ್ಸು. ಹಾಗೆ 51 ಚಿನ್ನದ ಗುಂಡು, 51 ಮಣಿಗಳು, ಏನೇ ಆದರೂ 51 ಇದ್ರೆ ಅದು ಸುಮಾರಾಗಿ ನಾಭಿ ಹತ್ತಿರ ಹೊಟ್ಟೆ ಮೇಲೆ ಬಂದು ನಿಲ್ಲುತ್ತೆ. ಅದು ಅದಕ್ಕೋಸ್ಕರ ಅದಕ್ಕೆ ಸರಿಯಾಗಿ 51 ಮಾಡ್ತಿದ್ರು. ಅದಕ್ಕೋಸ್ಕರ ಅಕ್ಷ ಅಂತ ಹೆಸರು ಕೊಟ್ಟರು, ಅಕ್ಷಮಾಲೆ ಅಂತ. ಅದು ವಿಶೇಷವಾಗಿ ಜಪಸರಕ್ಕೆ ಅದು 51 ಅನ್ನುವಂಥದ್ದು ನಿಮಗೆ ಜಪ ಮಾಡುವಾಗ ಆವೃತ್ತಿಗೆ ಅನುಕೂಲವಾಗುವಂಥ ಒಂದು ಸಂಖ್ಯೆ. ಒಂದು ಬಡ್ಡಿ, ಅದು 2 ಸರ್ತಿ ಜಪ ಮಾಡಿದ್ರೆ 100 ಆಯಿತು. 2 ಅದಕ್ಕೆ ಒಂದು 50ಕ್ಕೊಂದು ಬಡ್ಡಿ, ಹಾಗೆ 102 ಮಾಡಿದ್ರೆ 101 ಲೆಕ್ಕ ಹಿಡಿಯೋದು. ಆ ಥರ ಇನ್ನು ಬಹಳ ಅಂದರೆ ಕೆಲವೊಮ್ಮೆ 54, 108 ಇದು ಇರತಕ್ಕಂಥ ಲೆಕ್ಕ. ಅಂದ ಭಗವಂತನ ಕೊರಳಲ್ಲಿ ಒಂದು ಮುತ್ತಿನ ಮಾಲೆ. ನೀವು ಎಲ್ಲ ಯಾವ ಶಿಲ್ಪ ತೆಗೆದ್ರೂ ಅದು ಇರುತ್ತೆ. ಮುಕ್ತಾಮಾಲ, ಅದು ಮುಕ್ತಾಗ್ರಣ್ಯ ಅವಲೀನಾಂ ಅಭಿಮತ ವಸತಿ. ಅದರಿಂದ ಕಣ್ಮುಚ್ಚಿ ಧ್ಯಾನ ಮಾಡುವಾಗ ಭಗವಂತನ ಕೊರಳು, ಅದು ಶಿಲ್ಪ ಇದೆ, ಪ್ರತಿಮಾ ಶಿಲ್ಪ. ಆ ಪ್ರತಿಮೆಯಲ್ಲಿ ಅದು ಏನು ಒಮ್ಮೊಮ್ಮೆ ಆಶ್ಚರ್ಯ ಆಗೋದು ಅಂದರೆ, ಹಳೆಯ ಕಾಲದ ಪ್ರತಿಮೆಗಳನ್ನು ನೋಡಿ ಇವತ್ತು ನೀವು ಯಾವ ಶಿಲ್ಪಿ ಹತ್ರ ಕೊಟ್ಟರು ಅದು ರಿಯಲಿಸ್ಟಿಕ್ ಮಾಡ್ತಾನೆ. ಅವನಿಗೆ ಪ್ರತಿಮಾ ಶಿಲ್ಪದ ಅಂತ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಬರೋದು. ಒಂಥರದ ಸೋಮಾರಿತನ ಕಾರಣ, ಅದಕ್ಕೆ ಇನ್ನೇನೂ ಅಲ್ಲ. ಅವರಿಗೆ ಛಲ ಇಲ್ಲ. ಅದನ್ನು ಪ್ರತಿಮೆ ಹಿಂದಿನ ಪ್ರತಿಮೆಯಂತೆ ಮಾಡಬೇಕು ಅನ್ನೋ ಛಲವೇ ಇಲ್ಲ. ಅದು ಏನು ಮಾಡಿದ್ರು ತಗೋತಾರೆ, ಯಾಕೆ ಕಷ್ಟಪಡಬೇಕು ಅಂತ ಒಂಥರ ಸೋಮಾರಿತನ. ಪ್ರತಿಮೆ, ಹಳೆಯ ಕಾಲದ ಪ್ರತಿಮೆಗಳನ್ನು ನೋಡಿ. ನಿಮ್ಮ ಮನೆಯಲ್ಲಿರತಕ್ಕಂಥ ವಿಗ್ರಹಗಳು ಆಗ್ಬೋದು ಸುಮಾರು 500 ವರ್ಷಕ್ಕಿಂತ ಹಿಂದಿನದ್ದು, 300 ವರ್ಷಕ್ಕಿಂತ ಆದರೂ ಕನಿಷ್ಠ ಹಿಂದಿನದ್ದು. ಅಥವಾ ದೇವಸ್ಥಾನಗಳಲ್ಲಿ ವಿಗ್ರಹವನ್ನು ನೋಡಿ, ಆ ಮುಖ ಏನು ಸುಂದರವಾಗಿರುತ್ತದೆ ಅಂದರೆ, ಅಂಥ ಒಂದು ಸೌಂದರ್ಯವನ್ನು ಪ್ರಪಂಚದಲ್ಲಿ ಯಾವ ಮುಖದಲ್ಲೂ ನಾವು ನೋಡೋದಿಲ್ಲ. ಅಂಥ ಒಂದು ಮುಖ ಇರ್ತದೆ ಅದರಲ್ಲಿ. ಆಮೇಲೆ ಕುತ್ತಿಗೆಯಲ್ಲಿ ಸರ ಅದೆಲ್ಲ ಇರುತ್ತೆ ಬಿಡಿ. ಆ ಚೆಲುವು ನನಗೆ ಈಗಲೂ ಒಂದು ವಿಚಿತ್ರ ಅನುಭವ, ನೋವಾಗತ್ತೆ ಒಮ್ಮೆ ಯೋಚನೆ ಮಾಡುವಾಗ. ನಾನು ಚಿಕ್ಕವನಿದ್ದಾಗ ಹತ್ತಿರ ಹೋಗಿ ಉಡುಪಿಯ ಕೃಷ್ಣನನ್ನ ವಿಗ್ರಹವನ್ನು ನೋಡಿದ್ದೆ. ಒಳ್ಳೆ ನಗ್ತಾ ಇದ್ದ ಅವಾಗ ಕೃಷ್ಣ. ಈಗ ಅವನ ಮುಖವೇ ಅಳಿಸಿ ಹೋಗಿದೆ. ಇವರು ಪಂಚಾಮೃತ ಅಭಿಷೇಕ ಮಾಡಿ 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 ಭಕ್ತಿಯುದ್ರೇಕದಿಂದ ಅವನ ಮೂಗು ಮೂತಿ ಎಲ್ಲ ಅಳಿಸಿಬಿಟ್ಟಿದ್ದಾರೆ. ಈಗ ಅವನು ಇನ್ನೊಂದು, ನಾನು ಹೇಳಿದೆ ಕಡೆಗೆ ಸ್ವಾಮಿಗಳ ಹತ್ರ, ಕೆಲವರ ಹತ್ರ, ಇನ್ನೊಂದು 50 ವರ್ಷ ಹೋದರೆ ಅದು ವಿಗ್ರಹ ಅಲ್ಲ, ಶಿವಲಿಂಗ ಆಗಿಬಿಡುತ್ತೆ. ಅದು ಏನು ಎಲ್ಲ ಅಳಿಸಿ ಹೋಗಿ ಒಂದು ಶಿವಲಿಂಗ ಆಗತ್ತೆ. ನಿಮ್ಮ ಭಕ್ತಿಯಿಂದಾಗಿ ಕೃಷ್ಣನ ಪಾಡು ಈ ಥರ ಆಗಿದೆ. ಎಷ್ಟು ಸುಂದರವಾದ ಮುಖ, ಅದರಲ್ಲಿ ಎಷ್ಟು ಮುದ್ದಾದ ನಗು ಇತ್ತು ಗೊತ್ತಾ, ಸ್ಮೈಲ್. ಈಗ ಅದು ತುಟಿಯೇ ಇಲ್ಲ, ನಗು ಎಲ್ಲಿರಬೇಕು? ಇವರು ಪಂಚಾಮೃತ ಮಾಡಿ ಆ ಮೊಸರು, ಕೆಮಿಕಲ್ ರಿಯಾಕ್ಷನ್, ಮೊಸರು ಜೇನುತುಪ್ಪ ಹಾಕಿ ತಿಕ್ಕಿ ತಿಕ್ಕಿ ತೊಳೆದು ಎಲ್ಲ ಅಳಿಸಿ ಹೋಗ್ತದೆ, ಏನಿಲ್ಲ. ಈಗ ನಿರ್ಗುಣ ನಿರಾಕಾರ ಕೃಷ್ಣ, ನಿರ್ಗುಣ ನಿರಾಕಾರ ಕೃಷ್ಣ, ಅದು ಉಪಾಸನೆ ಮಾಡಿ ಅನುಕೂಲವಾಗಿದ್ದಾನೆ. ಆ ಶಿಲ್ಪ ಅದನ್ನು ನೋಡ್ತಾ ಕೂತ್ಕೊಂಡ್ರೆ ಬರೇ ಆ ನಗು ನೋಡ್ತಾ ಕೂತ್ಕೊಂಡ್ರೆ ಆನಂದವಾಗಿ ಬರಬೇಕು ಅನಿಸೋದಿಲ್ಲ. ಅದು ಅಷ್ಟು ಚಂದ ಇತ್ತು. ಆಮೇಲೆ ನಮಗೆ ಇನ್ನೊಂದು, ನಮಗೆ ಯಾವುದು ಎಷ್ಟು ವಿಗ್ರಹ ಚಂದ ಇದ್ರೂ ದೇವರು ಚಂದ ಸಾಕಾಗೋಲ್ಲ. ಅದಕ್ಕೆ ಅವನ ಮೇಲೆ ಚಿನ್ನದ ಅವನ ಬಟ್ಟೆ ತೊಡಿಸ್ಬೇಕು. ಅವನಿಗೆ ನಾಚಿಕೆ ಆಗಬಾರ್ದು ನೋಡಿ, ನಾವು ಭೇಟಿ ಮಾಡುವಾಗ ಅವನಿಗೆ ಬಟ್ಟೆ ಸುತ್ತಬೇಕು. ಆಮೇಲೆ ಇದ್ದ ಬಿದ್ದ ಏನೇನೋ ಬಂಗಾರಗಳನ್ನೆಲ್ಲ ಹಾಕಿ ಅವನ್ನ ಕವರ್ ಮಾಡಿ ದೇವರು ಕಾಣಬಾರದು.
ಅಷ್ಟು ಮುಚ್ಚಿಬಿಡಬೇಕು. ಆಮೇಲೆ ಮುಖ ಕಾಣುತ್ತಲ್ಲ ಅದಕ್ಕೆಲ್ಲ ಗಂಧ ಗಿಂಧ, ಇಲ್ಲಿ ಕೆಲವರು ಬೆಣ್ಣೆ ಮೆತ್ತುತ್ತಾರೆ, ಕೆಲವರು ಗಂಧ, ಏನಾದರೂ ಮಾಡಿ ನಿಮಗೆ ನಿಜವಾದ ದೇವರ ದರ್ಶನ ಆಗಬಾರ್ದು. ಇಷ್ಟು ವ್ಯವಸ್ಥೆ ಮಾಡ್ತಾರೆ ಎಲ್ಲ ದೇವಸ್ಥಾನದವರು. ನಿಜವಾದ ದೇವರ ದರ್ಶನ ನಿಮಗೆ ಆಗಲೇಬಾರದು. ಅದಕ್ಕೊಂದು ಇಲ್ಲಿ ಇಂಥದ್ದು ಬೆಣ್ಣೆ ಸೇವೆ, ಬೆಣ್ಣೆ ಮೆತ್ತಿಬಿಡ್ತಾರೆ. ಹತ್ತಿರ ಹೋಗುವಾಗ ಅದು ನಂದಿನಿ ಬೆಣ್ಣೆ, ಅದು ವಾಸನೆ ಬರುತ್ತೆ. ಮೂಗು ಹಿಡ್ಕೊಂಡು ದೇವರನ್ನು ನೋಡಬೇಕು, ಮೂಗು ಹಿಡ್ಕೊಂಡು ದೇವರನ್ನು ನೋಡಬೇಕು. ನೋಡುವುದಕ್ಕೆ ಇಲ್ಲಿ ಕಷ್ಟ, ಮೂಗಿಗೂ ಕಷ್ಟ. ಅದು ಬೆಣ್ಣೆ ಆ ಗರ್ಭಗುಡಿ ಹತ್ತಿರ ಹೋಗುವಾಗಲೇ ವಾಸನೆ ಹೊಡೆಯಲು ಶುರುವಾಗುತ್ತೆ. ಆ ಗಣಪತಿ ಅಥವಾ ಕೃಷ್ಣ ಇದು ಗಣಪತಿಗೆ ಬೆಣ್ಣೆ ಸೇವೆ, ಅವನಿಗೆ ಏನು ಮಾಡ್ಬೇಕು ಪಾಪ, ಅವನು ಆ ತೆಗಿಯೋರಿಗೆ ಎಷ್ಟು ಹೊತ್ತಿಗೆ ಅಲಂಕಾರ ತೆಗಿತಾರೆ, ಯಾವಾಗ ಉಸಿರಾಡಲಿ ಅಂತ ಉಸಿರುಗಟ್ಟು ಕೂಡಬೇಕು ಅವನು. ಅಂಥ ದುರ್ವಾಸನೆ ಬೆಣ್ಣೆ ಮೆತ್ತ. ನಮಗೆ ಈಸ್ಥೆಟಿಕ್ ಸೆನ್ಸ್ ಇಲ್ಲ. ನಮ್ಮ ಅರ್ಥಹೀನವಾದ ಭಕ್ತಿಯಿಂದ ದೇವರು ಒದ್ದಾಡ್ತಾ ಇದ್ದಾನೆ. ಯಾವ ದೇವರಿಗೂ ಪ್ರೀತಿ ಇಲ್ಲ, ಬರೇ ಕೊಳಕು ಅಸಹ್ಯವಾದಂಥ ಭಕ್ತಿಯ ಪ್ರದರ್ಶನ, ಎಕ್ಸಿಬಿಷನಿಸಮ್ ನಡೀತಾ ಇದೆ. ಆದರೆ ನಿಜವಾಗಿ ದೇವರನ್ನ ನೀವು ಅಲಂಕಾರ ರಹಿತವಾಗಿ ನೋಡಿದರೆ ಆಗುವ ಸಂತೋಷ. ಯಾಕೆಂದ್ರೆ ಆ ಶಿಲ್ಪ, ಇವಾಗ ನಿಮಗೆ ಗೊತ್ತಿದೆ, ಆರ್ಟ್ ಸ್ಕೂಲ್ನಲ್ಲಿ ಚಿತ್ರ ಬಿಡಿಸುವಾಗ ಎಲ್ಲ ಒಂದು ಚಿತ್ರ ಎನಾಟಮಿ ಕಲಿಬೇಕಾಗಿದ್ದರೆ ಅದಕ್ಕೆ ಒಂದು ಗುರುಕ ಹೆಂಗಸರ ಚಿತ್ರ ಮಾಡಿಸಿದ್ರೆ ಏನು ಬ್ಯೂಟಿಫುಲ್, ಏನಿಲ್ಲ, ಹೀಗೊಂದು ಮುಚ್ಚು ಮೇಲಿನ ಕೆಳಗೆ ಎಳೆದು ಬಿಡೋದು. ಏನಿದೆ ಅದ್ರ ಒಳಗೆ ಹುಡುಗಿ ಇದ್ದಾಳೆ, ಅದು ಗುರುಕ ಹಾಕೊಂಡಿದ್ದಾಳೆ. ಎಷ್ಟು ಸುಲಭ ಅಲ್ವಾ ಚಿತ್ರ ಮಾಡೋದು? ಚಿತ್ರಕ್ಕೆ ಬೇಕಾಗಿರೋದು ನ್ಯೂಡಿಟಿ ಹೊರತು ಕವರೇಜ್ ಅಲ್ಲ. ಪೂರ್ತಿ ಅವರು ನಗ್ನವಾಗಿ ಎನಾಟಮಿಯನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಹಾಗೆ ದೇವರಿಗೆ ನೀವು ಅಲಂಕಾರ ಹೆಚ್ಚು ಮಾಡಿದಷ್ಟು ಆ ಶಿಲ್ಪದ ಎನಾಟಮಿಯ ಸೌಂದರ್ಯವೇ ಹೊರಟು ಹೋಗುತ್ತೆ. ಶಿಲ್ಪದಲ್ಲಿ ಅವರಿಗೆ ಎನಾಟಮಿ ಕಲಿಸಿಕೊಡುವಾಗ ನ್ಯೂಡ್ ಸ್ಕೆಚ್ ಮಾಡಿ ಅಂತಲೇ ಹೇಳೋದು. ಎಲ್ಲ ವಸ್ತ್ರ ಮುಚ್ಚಿ ಕವರ್ ಮಾಡಿ ಒಳ್ಳೆ ಪರದೆ ಒಳಗೆ ಇದ್ದ ಹೆಣ್ಣನ್ನು ತೋರಿಸಿ ಅಂದ್ರೆ ಯಾರು ಮಾಡ್ಬೋದು. ಅದಕ್ಕೆ ಕಲಿಬೇಕಾಗಿಲ್ಲ, ಅದಕ್ಕೆ ಎನಾಟಮಿ ಬೇಕಾಗಿಲ್ಲ. ಹಾಗಾಗಿ ಆ ವಿಗ್ರಹ, ಮೂಲ ವಿಗ್ರಹ, ನನಗೆ ಒಬ್ಬರು ಯತಿಗಳು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅಂತ ಅನ್ನಿಸುತ್ತೆ. ಬೃಂದಾವನಾಚಾರ್ಯ ಅಂತ ಒಬ್ಬರು ಸ್ವಾಮಿಗಳಿದ್ದರು ಉಡುಪಿಯಲ್ಲಿ. ಇವಾಗ ಸುಮಾರು ಹತ್ತಿರ 75-100 ವರ್ಷಗಳ ಕೆಳಗೆ. ಅವರು ಪರ್ಯಾಯ ಮಾಡಿದರು. ಅವರು ಪರ್ಯಾಯ ಒಮ್ಮೆ ಉಡುಪಿಯಲ್ಲಿ ನಡೆದದ್ದನ್ನು, ನಾನಿನ್ನು ಹುಟ್ಟೋ ಮುಂಚೆ ನಡೆದ ಘಟನೆ ಇದು. ಆದರೆ ಅದು ಎಲ್ಲರಿಗೂ, ಅದನ್ನು ನೋಡಿದವರು ಅಲ್ಲದಿದ್ರು ನೋಡಿದವರಿಂದ ಕೇಳಿದವರು ತುಂಬ ಮಂದಿ ಇದ್ದಾರೆ. ಅವರು ಇಡೀ 2 ವರ್ಷ ಪರ್ಯಾಯದಲ್ಲಿ ಕೃಷ್ಣನಿಗೆ ಅಲಂಕಾರವೇ ಮಾಡಿಲ್ಲ ರೀ. ನಂಬ್ತೀರಾ? ಕೃಷ್ಣನಿಗೆ ಅಲಂಕಾರ ಮಾಡಿಲ್ಲ. ಬರೇ ಏನು ಅಂದರೆ ಪೂಜೆಗೆ ಎಷ್ಟು ಉಂಟೋ ಅಷ್ಟು ಹೂ ತುಳಸಿ ತನ್ನಿ ಅನ್ನೋರಂತೆ. ಬರೇ ಹೂ ತುಳಸಿ, ಚಿನ್ನಾಭರಣ ವಜ್ರ ಎಲ್ಲ ಅದು ಒಳಗೆ ದೇವರು ಬಂಗಾರದ ಕೋಣೆಯಲ್ಲಿ ಇತ್ತು, ಅಲಂಕಾರದ ಕೋಣೆ. ಅದ್ರ ಬೀಗನ್ನೇ ತೆಗೆಸಲಿಲ್ಲ ಅವರು 2 ವರ್ಷ, ಅವ್ರ ಪರ್ಯಾಯ ಮುಗಿಯವರೆಗೆ. ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರು ಆವಾಗ ಉಡುಪಿ ಬಂದರು ಸಪತ್ನೀಕರಾಗಿ. ಬಂದು ದೇವ್ರ ಪೂಜೆ ನೋಡಿ ಅವ್ರಿಗೆ ಕಂಡು ಪಾಪ ದೇವರಿಗೆ ಏನು ಆಭರಣ ಇಲ್ಲ ಅಂತ ದೇವರ ಮೇಲೆ ಅನುಕಂಪೆ ಹುಟ್ಟಿ ಮಹಾರಾಣಿಯವರು ತನ್ನ ಕೈಯಲ್ಲಿ ಕುತ್ತಿಯಲ್ಲಿದ್ದೆಲ್ಲ ಚಿನ್ನ ಕಳಿಸಿಕೊಟ್ರು. ಮರುದಿವಸ ಹೋಗುವಾಗಲೂ ಬರೀ ತುಳಸಿ ಪುಷ್ಪ. ಅಲ್ಲ, ಚಿನ್ನಾಭರಣ ಕಳಿಸಿದ್ದೆ ದೇವರಿಗೆ ಏನು ಅಂತ ಹೇಳಿ ಕಳಿದ್ರು ಮಹಾರಾಜರು ಸ್ವಾಮಿಗಳ ಹತ್ರ, ಬೃಂದಾವನಾಚಾರ್ಯರ ಹತ್ರ. ಅದಕ್ಕೆ ಅವರು ಹೇಳಿದ್ದು, ನನ್ನ ಕೃಷ್ಣನನ್ನು ನಾನು ಚಿನ್ನದಿಂದ ಮುಚ್ಚುವುದಿಲ್ಲ, ಆದರೆ ನೀವು ಕೊಟ್ಟ ಸೊತ್ತು ಕೃಷ್ಣನಿಗೆ ಸಂದಿದೆ, ಮುಂದಿನ ಪರ್ಯಾಯದ ಸ್ವಾಮಿಗಳು ಅಲಂಕಾರ ಮಾಡ್ತಾರೆ. ದಿಸ್ ವಾಸ್ ದ ಆನ್ಸರ್. ಗ್ರೇಟ್ ಸೋಲ್. ಅದು ಆ ಥರ ಅಲಂಕಾರ ಮಾಡದೆ ದೇವರ ಸೌಂದರ್ಯವನ್ನ ಸವಿಯುವುದು ಅಂದರೆ ಅವರು ನಿಜವಾಗಿ ಧ್ಯಾನ ಯೋಗದಲ್ಲಿ ತುಂಬಾ ಮುಂದುವರಿದವರು. ಹಾಗಾಗಿ ಅವರಿಗೆ ಬಿಂಬದರ್ಶನ, ಮೂಲ ಬಿಂಬದರ್ಶನ ಆಗಬೇಕು, ಬಿಂಬ ಸಾಕ್ಷಾತ್ಕಾರ ಆಗಬೇಕು ಅವರಿಗೆ. ಬಿಂಬವನ್ನೆಲ್ಲ ಮುಚ್ಚಿ ಆಮೇಲೆ ಅದನ್ನ ಚಿನ್ನದ ಸಾಕ್ಷಾತ್ಕಾರ ಅಲ್ಲ, ಚಿನ್ಮಯನ ಸಾಕ್ಷಾತ್ಕಾರ ಆಗಬೇಕು. ಅದು ಅವರಿಗೆ ಇಷ್ಟವಾದದ್ದು. ಹಾಗೆಯೇ ಕೃಷ್ಣನನ್ನ ತ್ರಿವಿಕ್ರಮ ಪಂಡಿತರು ಯೋಚಿಸ್ಕೋತಾರೆ. ನೀವು ಉಡುಪಿ ಕೃಷ್ಣನ ನೋಡಿದ್ರು ಕೂಡ ಒಂದ್ಸಲ ಇದೆ ಗುತ್ತಿಯಲ್ಲಿ. ಅವನು ಪುಟ್ಟ ಹುಡುಗ, ಬರೀ ಕೌಪೀನ, ಆದರೆ ಒಂದು ನೇವಳ ಅಂದರೆ ಈ ಕಡೆ ನೇವಳ ಅಂತ ಹೇಳೋಲ್ಲ,
ಪುರಂದರದಾಸರು ಅದನ್ನು ಉಪಯೋಗಿಸಿದ್ದಾರೆ. ಕೃಷ್ಣನ ಉಡುಪಿ ಕೃಷ್ಣನ ವರ್ಣನೆ ಮಾಡುವ ನೇವಳ ಅಂತ. ನೇವಳ ಅಂದರೆ ಉಡುದಾರಕ್ಕೆ ಮಹಾರಾಷ್ಟ್ರದಲ್ಲಿ ಹೇಳ್ತಾರೆ, ನಮ್ಮ ಸೌತ್ ಕನ್ನಡದಲ್ಲಿ ಹೇಳ್ತಾರೆ. ಅದು ನೇವಳ ಹಾಕ್ಕೊಂಡು ಅದ್ರ ಮೇಲೆ ಒಂದು ಕೌಪಿನ, ಒಂದು ಸರ, ಕುತ್ತಿಗೆಯಲ್ಲಿ ಮುತ್ತಿನ ಸರ. ಇಲ್ಲಿ ಅಧ್ವಾನ ಏನು ಅಂದರೆ, ಪುರಂದರದಾಸರ ಹಾಡನ್ನು ಇಲ್ಲಿ ಒಬ್ಬರು ಘನ ವಿದ್ವಾಂಸರು ಎಡಿಟ್ ಮಾಡಿದರು. ಅದನ್ನು ನಮ್ಮ ಘನ ಸರ್ಕಾರದವರು ಪಬ್ಲಿಷ್ ಮಾಡಿದರು. ಅದರಲ್ಲಿ ನೇವಳ ಅನ್ನೋದಕ್ಕೆ ಇದು ಕುತ್ತಿಗೆಯಲ್ಲಿ ಧರಿಸುವ ಒಂದು ಆಭರಣ ಅಂತ ಅರ್ಥ ಬರೆದು ಬಿಟ್ಟಿದ್ದಾರೆ. ಭಯಾನಕ. ಇದೆಲ್ಲ ನಮ್ಮ ದೇಶದಲ್ಲಿ ನಡೀತದೆ. ಅವರು ಪ್ರಚಂಡ ವಿದ್ವಾಂಸರು ಬರೆದವರು, ಅದು ಸರ್ಕಾರದವರು ದುಡ್ಡು ಕೊಟ್ಟು ಪ್ರಿಂಟ್ ಮಾಡಿಸಿದ್ದಾರೆ. ಅದನ್ನು ನೀವೆಲ್ಲ ಅದನ್ನು ಓದಲೇಬೇಕು, ಓದೋ ಉಪಾಯ ಇಲ್ಲ. ನೇವಳ ಅಂದರೆ ಕುತ್ತಿಗೆಯಲ್ಲಿ ಧರಿಸುವ ಒಂದು ಆಭರಣ ಅಂತ ಬರೆದು ಬಿಟ್ಟಿದ್ದಾರೆ. ಸರಿ, ಪುಣ್ಯಕ್ಕೆ ನನಗೆ ಅದು ಯಾಕೆ ಬರೆದು ನೋಡಿದೆ, ಅದು ಮೈಸೂರಿನಲ್ಲಿ ಒಂದು ಕನ್ನಡ ಡಿಕ್ಷನರಿ ಪ್ರಿಂಟ್ ಆಗಿತ್ತು. ಅದನ್ನ ಹಾಗೆ ಅರ್ಥ, ಅದನ್ನು ನೋಡಿ ಬರೆದದ್ದು. ಇವರಿಗೆ ಅರ್ಥವೇ ಗೊತ್ತಿಲ್ಲ. ಎಲ್ಲದಲ್ಲೂ ಡಿಕ್ಷನರಿಯಲ್ಲಿ ತಪ್ಪರ್ಥ ಬರೆದಿದ್ದಾರೆ ಅವರು. ಯಾರೋ ಮೈಸೂರಿನೊಬ್ಬರು ಬರೆದದ್ದು ನೇವಳ ಶಬ್ದಕ್ಕೆ ಕುತ್ತಿಗೆಯಲ್ಲಿ ಧರಿಸುವ ಒಂದು ಆಭರಣ ಅಂತ ಬರೆದು ಬಿಟ್ಟಿದ್ದಾರೆ. ಅವರಿಗೆ ಹ್ಯಾಕೆ ಕನಸು ಬಿತ್ತೋ ನನಗೆ ಗೊತ್ತಿಲ್ಲ. ಅದನ್ನು ನೋಡಿ ಇವರು ಕಾಪಿ ಮಾಡಿದ್ದಾರೆ. ಒಬ್ಬ ತಪ್ಪು ಮಾಡಿದರೆ ಆಮೇಲೆ ರಿಸರ್ಚ್ ಪೇಪರ್ನಲ್ಲಿ ಆ ತಪ್ಪುಗಳೆಲ್ಲ ರಿಪೀಟ್ ಆಗ್ತಾ ಇರ್ತವೆ. ಆ ತಪ್ಪುಗಳಿಗೆಲ್ಲ PhD ಪದವಿ ಸಿಗ್ತಾ ಇರ್ತದೆ. ಅದು ನಮ್ಮ ದೇಶದ ಸಂಪ್ರದಾಯ. ಒಬ್ಬ ಮೂಲ ತಪ್ಪು ಮಾಡಿಬಿಟ್ರೆ ಅದನ್ನು ಕಾಪಿ ಮಾಡಿದವರೆಲ್ಲ PhDಗಳು. ಸರಿ, ಇವರು ಕಣ್ಮುಚ್ಚಿ ಕೃಷ್ಣನನ್ನ ಯೋಚಿಸಿದರು. ಕೃಷ್ಣನ ಕೊರಳಲ್ಲಿ ಮುಕ್ತಾಗ್ರಣ್ಯಾವಲೀನಾಂ ಅಭಿಮತ ವಸತಿ. ಮುಕ್ತಾಗ್ರಣಿ ಬಹಳ ಒಂದು ಪನ್ನು ಶ್ಲೇಷ ಇಲ್ಲಿ ಬಳಸಿದ್ದಾರೆ ಅವರು. ಮುಕ್ತಾಗ್ರಣಿ ಅಂದರೆ ಮುತ್ತಿನ ಶ್ರೇಷ್ಠ, ಅಗ್ರಣಿ ಅಂದರೆ ಶ್ರೇಷ್ಠವಾದದ್ದು, ಮುಂದೆ ಇರುವಂಥದ್ದು, ಪ್ರಥಮತಃ ಮೊದಲು ಉಲ್ಲೇಖ ಮಾಡಬೇಕಾದ್ದು ಅಗ್ರಗಣ್ಯ ಅಂತ ಹೇಳ್ತೇವೆ. ಹಾಗೆ ಮುತ್ತಿನ ಅಗ್ರಗಣ್ಯವಾದ ಮುತ್ತು ಅಂದರೆ ಶ್ರೇಷ್ಠವಾದ ಮುತ್ತುಗಳು. ಮುಕ್ತಾಗ್ರಣಿ ಆವಲಿ, ಆ ಮುತ್ತುಗಳ ಸಾಲು, ಸರ ಅಂದರೆ ಒಳ್ಳೆಯ ಶ್ರೇಷ್ಠ ದರ್ಜೆಯ ಮುತ್ತಿನ ಸರ. ಆ ಮುತ್ತಿನ ಸರಕ್ಕೆ ಅಭಿಮತ ವಸತಿ, ಇಷ್ಟವಾದ ಸ್ಥಾನ, ತಂಗುದಾಣ. ಆ ಮುತ್ತಿನ ಸರಕ್ಕೆ ಭಗವಂತನ ಉದರದಲ್ಲಿ ಬಂದು ನಿಂತು ಬಿಟ್ರೆ ಒಂದು ಖುಷಿ ಅಂತ. ಆಹಾ, ನಿಜವಾಗಿ ಎಲ್ಲಿರಬೇಕು ಅಲ್ಲಿ ಬಂದು ಸೇರಿಬಿಟ್ಟೆ ಅಂತ ಸಂತೋಷ. ಅರೆ, ಆ ಮುತ್ತಿನ ಸರಕ್ಕೆ ಸಂತೋಷ ಆಗಲಿಕ್ಕೆ ಅದಕ್ಕೆ ಜೀವ ಉಂಟೇನ್ರಿ ಅಂದರೆ, ಉಂಟು ಸ್ವಾಮಿ. ಭಗವಂತನ ಕೊರಲಿರೋ ಸರಕ್ಕೂ ಜೀವ ಉಂಟು. ಯಾಕೆಂದರೆ ಅದು ಮುಕ್ತಾಗ್ರಣ್ಯಾವಲಿ. ಆ ಸರದಲ್ಲಿರತಕ್ಕ ಒಂದೊಂದು ಮುತ್ತು ಒಂದೊಂದು ಮುಕ್ತ ಜೀವ, ಜಡವಾದಂಥ ಮುತ್ತಲ್ಲ. ಮುಕ್ತಾಗ್ರಣ್ಯಾವಲೀನಂ, ಮುಕ್ತಾಗ್ರಣಿ ಅಂದರೆ ಮುಕ್ತರಲ್ಲಿ ಶ್ರೇಷ್ಠನಾದ ಚತುರ್ಮುಖ. ಚೈತ್ಯಸ್ಯ ತತ್ವಮಮಲಂ ಮಣಿಮಸ್ಯ ಕಂಠೆ, ಭಗವಂತನ ಕೊರಲಿರತಕ್ಕ ಮಣಿ ಅದು ಚತುರ್ಮುಖ ಸ್ವರೂಪ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅದರಿಂದ ಆ ಒಂದೊಂದು ಮುತ್ತು ಕೂಡ ಒಂದೊಂದು ಚೇತನ, ಒಂದೊಂದು ಚತುರ್ಮುಖ ಬ್ರಹ್ಮ. ಹಾಗಾಗಿ ಆ ಮುಕ್ತರಲ್ಲಿ ಅಗ್ರಣಿಯಾದ ಚತುರ್ಮುಖ ಅಂತ ಒಂದೊಂದು ಕಲ್ಪದ ಚತುರ್ಮುಖರು ಅಂತ ಅಲ್ಲಿ ಇಲ್ಲಿ ಒಬ್ಬನೇ ಚತುರ್ಮುಖ ಆದರೆ ಅಲ್ಲಿ ಅನಂತ ಚತುರ್ಮುಖರು. ಯಾಕೆಂದ್ರೆ ಒಂದೊಂದು ಕಲ್ಪದಲ್ಲಿ, ಒಂದೊಂದು ಬ್ರಹ್ಮಕಲ್ಪದಲ್ಲಿ ಒಬ್ಬೊಬ್ಬ ಚತುರ್ಮುಖ. ಅವನು ಕಲ್ಪ ಮುಗಿದ್ಮೇಲೆ ಅವನು ಹೊರಟು ಹೋಗ್ತಾನೆ. ಒಂದು ಕಲ್ಪ ಅಂದ್ರೆ ಹೇಳಿದ್ದೇನೆ ನಾನು, ಒಂದು ಚತುರ್ಮುಖನ ಆಯುಸ್ಸು 100 ವರ್ಷ. ಅವನ 100 ವರ್ಷ ಅಂದ್ರೆ ಎಷ್ಟು ಅಂದ್ರೆ ನಮ್ಮ 1,00,000 ವರ್ಷಗಳು ಅಂದ್ರೆ ಅವನಿಗೆ 1 ಸೆಕೆಂಡು. ಅಂದ್ರೆ 100 ವರ್ಷ ಅಂದ್ರೆ ಎಷ್ಟಾಗತ್ತೆ ಲೆಕ್ಕ ಹಾಕರಿ. ಮನೆ ಹೋಗಿ ಅದು ಪಕ್ಕ ಆಗ್ಲಿಕ್ಕಿಲ್ಲ, ಮನೆ ಹೋಗಿ ಲೆಕ್ಕ ಮಾಡಿ. 1,00,000 ವರ್ಷಗಳು ನಮ್ಮ ಹ್ಯೂಮನ್ ಇಯರ್ಸ್. 1,00,000 ವರ್ಷಗಳು ಅಂದರೆ ಚತುರ್ಮುಖನ ಸತ್ಯಲೋಕದಲ್ಲಿ ಅದು 1 ಸೆಕೆಂಡು. ಅಂದರೆ 100 ವರ್ಷ ಅಂದರೆ ಎಷ್ಟಾಗತ್ತೆ ಬೇಕಾದ್ರೆ ಬರ್ಕೊಳ್ಳಿ. ಆಮೇಲೆ ಮನೆ ಹೋಗಿ ಟ್ಯಾಲಿ ಮಾಡಿ ನೋಡಿ ನಾನು ಹೇಳಿದ್ದು ಸರಿಯೋ ತಪ್ಪೋ ಅಂತ. 31,104,000 ಕೋಟಿ ವರ್ಷ. ಈ ಪುನಃ ಬರ್ಕೊಳ್ಳಿಕ್ಕೆ ಎಷ್ಟು ಸೊನ್ನೆ ಹಾಕಬೇಕು ಅಂತ ಡೌಟ್ ಶುರು ಆಗುತ್ತೆ. 31,104 ಬರೋದು 10 ಸೊನ್ನೆ ಹಾಕಿ ಆವಾಗ ಮನೆ ಹೋಗಿ ಮತ್ತೆ ಲೆಕ್ಕ ಮಾಡಿ ಕರೆಕ್ಟ್ ಆಗುತ್ತೆ. 31,104,000 ಕೋಟಿ ವರ್ಷಗಳು ಮನುಷ್ಯಮಾನದಲ್ಲಿ. ಇಷ್ಟು ವರ್ಷಗಳು ಅಂದರೆ ಚತುರ್ಮುಖ ಬ್ರಹ್ಮನ 100 ವರ್ಷ. ಸೊ ಅವನ ಆಯುಸ್ಸು ಅಷ್ಟಾದ ಕೂಡಲೇ ಮುಗೀತು ಅವನ ಕಥೆ, ಮೋಕ್ಷಕ್ಕೆ ಹೋದ. ಆಮೇಲೆ ಮತ್ತೊಬ್ಬ ಬಂದ, ಅವನು 31,104,000 ಕೋಟಿ ವರ್ಷ ಆದಮೇಲೆ ಅವನು ಮುಕ್ತಿಗೆ ಹೋದ. ಹೀಗೆ ಅನಂತ ಕಾಲದಿಂದ ಮುಕ್ತರಾದಂಥ ಅನಂತ ಬ್ರಹ್ಮರೆಲ್ಲ ಭಗವಂತನ ಸರದ ಮುತ್ತುಗಳು. ಅದನ್ನ ಮುಕ್ತಾಗ್ರಣ್ಯ ಅವಳೀನ ಅಭಿಮತ ವಸತಿ. ಚತುರ್ಮುಖ ಬ್ರಹ್ಮನಿಗೆ
ಭಗವಂತನ ಕೊರಳಿಂದ ಉದರದ ತನಕ ಏನು ಆ ಮಣಿಗಳಲ್ಲಿ ನೆಲೆಸಿ ಭಗವಂತನ ಮುತ್ತಿನ ಮಣಿಯಾಗಿ ಅವನ ದೇಹದಲ್ಲಿ ವಾಸ ಮಾಡೋದುಂಟಲ್ವ, ಭಾರೀ ಖುಷಿ ಅಂತ. ಅಭಿಮತ ವಸತಿ, ಬಹಳ ಖುಷಿಯಾಗಿ ಭಗವಂತನ ಆಭರಣವಾಗಿ ಭಗವಂತನ ಕೊರಳಲ್ಲಿ ನೆಲೆಸಿದ್ದಾರೆ ಮುಕ್ತಾಗ್ರಣಿಗಳು. ಆ ಮುಕ್ತಾಗ್ರಣಿಗಳೇ ಮುಕ್ತ ಅಗ್ರಣಿಗಳು, ಶ್ರೇಷ್ಠವಾದ ಮುತ್ತುಗಳು. ಮುಕ್ತಾಗ್ರಣ್ಯಾವಲೀನಾಂ ಅಭಿಮತ ವಸತಿ. ಅದರೊಂದು ತಮಾಷೆ ಏನು ಅಂದರೆ, ಭಗವಂತನ ಹೊಟ್ಟೆಯ ಮೇಲೆ ಮುತ್ತಿನ ಮಾಲೆ ಇದೆ. ಲೋಕದಲ್ಲಿ ಇಷ್ಟೇ ಇರೋದು, ನಾವು ಮುತ್ತಿನ ಮಾಲೆ ಹಾಕೊಂಡ್ರೆ ನಮ್ಮ ಹೊಟ್ಟೆಯ ಮೇಲೆ ಇರ್ತದೆ ಅದು. ಆದರೆ ಇಲ್ಲಿ ವಿಶೇಷ ಏನಿದೆ, ತಾಸುಚ ನೊಪ್ರವಿಷ್ಟಂ, ಅವನ ಹೊಟ್ಟೆಯಲ್ಲಿ ಮುತ್ತಿನ ಮಾಲೆ ಇದೆ, ಮುತ್ತಿನ ಮಾಲೆಯ ಒಳಗೆ ಅವನ ಹೊಟ್ಟೆ ಇದೆ. ಇದು ವಿಚಿತ್ರ ಅಂತ. ತಾಸುಚ ಅಂದರೆ ಭಗವಂತನ ಹೊಟ್ಟೆಯ ಒಳಗೆ ಇವರಿದ್ದಾರೆ, ಇವರೊಳಗೆ ಭಗವಂತ ಇದ್ದಾನೆ, ಭಗವಂತನೊಳಗೆ ಇವರಿದ್ದಾರೆ. ಹಾಗಾಗಿ ಮುತ್ತಿನ ಮಾಲೆಯೊಳಗೆ ಭಗವಂತ ಇದ್ದಾನೆ, ಭಗವಂತನೊಳಗೆ ಮುತ್ತಿನ ಮಾಲೆ ಇದೆ. ಅದೇ ಮುತ್ತಿನ ಮಾಲೆಯಲ್ಲಿ ಭಗವಂತ ಇದ್ದಾನೆ, ಭಗವಂತನಲ್ಲಿ ಮುತ್ತಿನ ಮಾಲೆ ಇದೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ತಾಸುಚ, ಆ ಮುತ್ತಿನ ಮಾಲೆಗಳಲ್ಲಿ ಅಂದರೆ ಮುತ್ತಿನ ಮಾಲೆಗಳ ರೂಪದಲ್ಲಿ ಭಗವಂತನ ಕೊರಳಲ್ಲಿ ನೆಲೆಸಿರುವ ಮುಕ್ತರಾದ ಚತುರ್ಮುಖರಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ. ತಾಸುಚ ನೊಪ್ರವಿಷ್ಟಂ, ಇದು ವಿರೋಧ. ಅದರೊಳಗೆ ಇವನಿದ್ದಾನೆ, ಇವನೊಳಗೆ ಅದು ಇದೆ. ಅದು ಈಗ ಏನು ಅಂದರೆ ಇದು ವಿರೋಧ ಅಲ್ವಾ? ಯಾಕಂದ್ರೆ ಈಗ ನಾವು ಈ ಹಾಲಿನ ಒಳಗೆ ನಾವಿದ್ದೇವೆ ಮತ್ತು ನಮ್ಮ ಒಳಗೆ ಈ ಹಾಲ್ ಇದೆ ಅಂದರೆ, ಇವನು ಸ್ವಲ್ಪ ಇವತ್ತು ಆಸ್ಪತ್ರೆಗೆ ಹೋಗಿ ಸೈಕ್ಯಾಟ್ರಿಸ್ಟ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನಿಸೋದಿಲ್ವಾ? ಈ ಹಾಲಿನಲ್ಲಿ ನಾವಿದ್ದೇವೆ, ನಮ್ಮೊಳಗೆ ಹಾಲ್ ಇದೆ. ಹಾಗೆ ಅದೇ ಅಲ್ಲಿ ಅಲ್ಲ, ಅಲ್ಲಿ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕಾಗಿಲ್ಲ. ಭಗವಂತನ ಮಾಲೆ ಅಂದರೆ ಮುಕ್ತರಾದ ಜೀವರು, ಚತುರ್ಮುಖ, ಅವನೊಳಗೆ ಭಗವಂತ ಮತ್ತೆ ಭಗವಂತ ಇದ್ದಾನೆ. ಹಾಗೆ ಭಗವಂತ ಇದ್ದಾನೆ ಅಂದ್ರೂ ಒಂದೇ, ಭಗವಂತನ ಉದರ ಇದೆ ಅಂದ್ರೂ ಒಂದೇ. ಉದರದ ಮೇಲೆ ಮುತ್ತಿನ ಮಾಲೆ ಇದೆ, ಮುತ್ತಿನ ಮಾಲೆಯೊಳಗೆ ಉದರ ಇದೆ. ಇದು ಒಂದು ವಿಚಿತ್ರ. ಅದ ನಂತರ ಹೇಳ್ತಾರೆ, ಸ್ವೈರಂ ಬಂಧೇನ ಬದ್ಧಂ ವಿಮಲ ಸುಖಚಿತ ಸ್ವೇನ ಚಾನುಪ್ರವಿಷ್ಟಂ ಸ್ವೇನ ಚಾಪಿ ಸ್ವತಂತ್ರಂ. ಸ್ವೈರಂ ಬಂಧೇನ ಬದ್ಧಂ. ಈಗ ಭಗವಂತ ಸ್ವತಂತ್ರ ಅಲ್ವಾ? ಭಗವಂತ ಸ್ವತಂತ್ರ, ಅವನ ಉಡುದಾರವು ಅವನ ಹೊಟ್ಟೆ, ಅವನ ಅವಯವಗಳು, ಅವನು ಎಲ್ಲ ಸ್ವತಂತ್ರ ಅಲ್ವಾ? ಆದರೆ ಭಗವಂತನ ಉದರ ಬಂಧೇನ ಬದ್ಧಂ, ಅದು ಕಟ್ಟಿ ಹಾಕಲ್ಪಟ್ಟಿದೆ. ಯಾಕೆ ಅಂದರೆ ಈ ಹೊಟ್ಟೆಗೆ ಒಂದು ಚಿನ್ನದ ಪಟ್ಟಿ ಅಂತ ಹಾಕೊಳ್ತಾರೆ. ಹಿಂದೆಲ್ಲ ಹೆಣ್ಮಕ್ಳು ಹಾಕೊಳ್ತಿದ್ರು, ಈಗ ಅದು ಔಟ್ ಆಫ್ ಫ್ಯಾಷನ್ ಆಗಿದೆ, ಅದನ್ನ ಹಾಕೊಳ್ಳಲ್ಲ. ಅದು ಯಾವಾಗಲೂ ಆಗಿದೆ, ನಾವು ಹಾಕೊಳ್ಳೋದು ಚಂದ ಕಾಣಬೇಕು ಅಂತ. ಅದು ಚಂದ ಕಾಣೋಲ್ಲ ಅಂತ ಸಂಶಯ ಬಂದ ಕ್ಷಣದಲ್ಲಿ ಬಿಟ್ಬಿಡ್ತೇವೆ ನಾವು. ಇವಾಗ ಹಿಂದೆ ಎಲ್ಲ ಜುಟ್ಟು ಇಟ್ಕೊಳ್ತಿದ್ರು. ಯಾಕೆಂದ್ರೆ ಜುಟ್ಟು ಇಟ್ಟರೆ ಸ್ವರ್ಗ ಸಿಗುತ್ತೆ ಅಂತ ಇಟ್ಕೊಳ್ತಿದ್ದಲ್ಲ, ಚಂದ ಕಾಣುತ್ತೆ ಅಂತ ಇಟ್ಕೊಳ್ತಿದ್ರು. ಆಮೇಲೆ ಯಾರಿಗೂ ಅದು ಚಂದ ಕಾಣುವುದಿಲ್ಲ ಅಂತ ಕಂಡಿತು. ಅದು ಎಲ್ಲಕ್ಕಿಂತ ಹುಡುಗರಿಗಿಂತ ಹೆಚ್ಚು ಹುಡುಗಿಯರಿಗೆ ಅದು ಚಂದ ಕಾಣುವುದಿಲ್ಲ ಅಂತ ಕಂಡಿತು. ಹುಡುಗರು ಮಾಡೋದು ಬಿಟ್ರು ಅಷ್ಟೇ, ಅದು ದೊಡ್ಡ ಸಮಸ್ಯೆ ಏನಿಲ್ಲ ಅದರಲ್ಲಿ. ಅದು ಇಟ್ ವಾಸ್ ಎ ದ ದೆನ್ ಹೇರ್ ಸ್ಟೈಲ್. ಆ ಕಾಲದಲ್ಲಿ ಎಲ್ಲರೂ ಕೂಡ ಜುಟ್ಟು ಬಿಟ್ಟು ಹೂ ಮುಡ್ಕೊಳ್ತಿದ್ರು ಗಂಡಸರು, ಚಂದ ಕಾಣುತ್ತೆ ಅಂತ. ಆಮೇಲೆ ಹೂ ಮುಡಿಸುವುದು ಅಸಹ್ಯ ಅಂತಾಯ್ತು, ಜುಟ್ಟು ಇಡುವುದು ಅದು ಚಂದ ಕಾಣುವುದಿಲ್ಲವೇನೋ ಅಂತ ಹೆಂಗಸರಿಗೆ ಕಾಣಲಿಕ್ಕೆ ಶುರುವಾಯಿತು. ಹೆಂಗಸರು ಯಾವುದನ್ನು ಚಂದ ಕಾಣುವುದಿಲ್ಲ ಹೇಳ್ತಾರೆ, ಅದನ್ನು ಗಂಡಸರು ಮಾಡೋಲ್ಲ, ಬಿಟ್ಟುಬಿಟ್ರು ಜುಟ್ಟು ಇಡೋದನ್ನು ಅಷ್ಟೇ. ಅದರಿಂದ ಈಗ ನಮ್ಮ ಕೆಲವು ಪಂಡಿತರು ಒದ್ದಾಟ ಪಡ್ತಾರೆ, ಜುಟ್ಟು ಇಡಬೇಕು ನಮ್ಮ ಮಕ್ಕಳು. ಅದು ಏನಿಲ್ಲ, ಸುಲಭ ಏನು ಅಂದರೆ ಏನು ಮಾಡಬೇಕು ಗೊತ್ತುಂಟ, ಒಂದು 4 ಸಿನಿಮಾಗಳಲ್ಲಿ ಹೀರೋಗಳು ಜುಟ್ಟು ಇಟ್ಟುಕೊಂಡಿರ್ಬೇಕು. ಅದಾದ ಕೂಡ ಎಲ್ಲ ಹುಡುಗಿಯರು ಜುಟ್ಟಿಟ್ಟು ಹುಡುಗಬೇಕು ಅಂತ ಶುರು ಮಾಡ್ತವೆ. ಎಲ್ಲ ಹುಡುಗರು ಜುಟ್ಟಿಡ್ತಾರೆ, ಮುಗಿದೋಯ್ತು. ಶಾಸ್ತ್ರ ಉಳಿಸ್ಬೇಕಾದ್ರೆ ಒಂದೇ ಒಂದು ಸಿನಿಮಾದಿಂದ ಉಳಿಸ್ಬೋದು ಇವತ್ತು ನೀವು. ಈ 4 ಜನ ಹೀರೋಗಳು ಜುಟ್ಟಿಟ್ಕೊಂಡು ಹೀರೋ ಮಾಡಿ ಆಕ್ಟ್ ಮಾಡಬೇಕು, ಅದು ಸ್ಟೈಲ್ ಆಗಿಬಿಡುತ್ತೆ. ಅಯ್ಯೋ ಸಿನಿಮಾ ನಟರು ಜುಟ್ಟಿಡ್ತಾರೆ, ನಾನು ಮದುವೆ ಆಗಿ ಹುಡುಗನು ಜುಟ್ಟಿಡ್ಬೇಕು ಅಂತ ಶುರು ಮಾಡ್ತಾರೆ ಹುಡುಗಿಯರು. ಸರಿ, ಹುಡುಗರಿಗೂ ಜುಟ್ಟಿಟ್ಬಿಡ್ಬೋದು. ಹಾಗಾದ್ರೆ ವೈದಿಕರಿಗೆ ಇವತ್ತು ವೈದಿಕ ಧರ್ಮ ರಕ್ಷಣೆ ಆಗಬೇಕು ಅಂತಿದ್ರೆ ಸಿನಿಮಾ ಹೀರೋಗಳನ್ನು ಕಾಲು ಕಟ್ಟಬೇಕು, ಅವು ಸುಲಭದಲ್ಲಿ ಆಗತ್ತೆ. ಅಂದರೆ ಕೆಲವು ಕಾಲಬಾಧಿತವಾದ ವೈದಿಕರಿದ್ದಾರೆ ನಮ್ಮಲ್ಲಿ, ಅವರಿಗೆ ಯಾವುದು ಮಾಡಬೇಕಾದ್ದು ಯಾವುದು ಮಾಡಬಾರದು. ಧ್ಯಾನ ಮಾಡಬೇಕು ಅಂತ ಉಂಟು, ಅದು ಮಾಡೋಲ್ಲ, ಅವರು ಜುಟ್ಟಿಡ್ಬೇಕು ಅಂತ ಮಾಡ್ತಾರೆ. ಧ್ಯಾನ ಮಾಡದೆ ಜುಟ್ಟಿಟ್ಟೇನು ಬೇಗ, ಧ್ಯಾನ ಜೀವ ಹೋದ್ರೆ ಮಾಡೋಲ್ಲ, ಅವ್ರು ಧ್ಯಾನ ಮಾಡ್ಲಿಕ್ಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಜುಟ್ಟಿಡ್ಬೇಕು, ಇಲ್ಲದ್ರೆ ಕಲಿಯುಗ ಪೂರ್ತಿ ಬಂದೇ ಬಿಡುತ್ತದೆ ಅಂತ ಹೇಳ್ತಾರೆ. ಅಲ್ಲಿ ಕಲಿಯುಗ ಬರುವುದು ಧ್ಯಾನ ಮಾಡದೇ ಇದ್ರೆ. ನೀವು ಈ ಎರಡರಲ್ಲಿ ಯಾವ್ದು ಬೇಕು ಅಂತ ಕೇಳಿ, ಜುಟ್ಟು ಮತ್ತು ಧ್ಯಾನ, ಎರಡು ಯಾವ್ದು ಬೇಕು ಅಂದ್ರೆ ಧ್ಯಾನ ಬೇಡ ಜುಟ್ಟು ಬೇಕು ಅಂತಾರೆ ಅವರು. ನಾನಂತಾರೆ ಜುಟ್ಟು ಬೇಡ ಧ್ಯಾನ ಬೇಕು ಅಂತ. ಇಷ್ಟೇ ವ್ಯತ್ಯಾಸ ಅವರಿಗೂ ನನಗೂ. ಏನೂ ತಿಳುವಳಿಕೆ ಇಲ್ಲದ ಮಂದಿ ವೈದಿಕರಾಗ್ಬಿಟ್ರೆ ಇದೇ ಕಷ್ಟ ಆಗೋದು. ಬರೇ ಮೂಢನಂಬಿಕೆಗಳ ಕೊಂಪೆಗಳಾಗಿ ಸಮಾಜವನ್ನು ಹಾಳು ಮಾಡ್ತಾ ಇರ್ತಾರೆ ಅವರು. ಸರಿ, ಏನು
ಅಲಂಕಾರ ಭೂಷಣ ಅಂತ ಏನೇನೋ ಸ್ಟೈಲ್ ಮಾಡ್ತಿದ್ರು ಹಿಂದೆ. ಹಾಗೆ ಇಲ್ಲಿ ಸ್ವೈರಂ ಬಂಧೇನ ಬದ್ಧಂ, ಚಂದ ಕಾಣುತ್ತೆ ಅಂತ ಹೊಟ್ಟೆಯ ಮೇಲೆ ಒಂದು ಪಟ್ಟಿ, ಅದಕ್ಕೆ ಉದರಬಂಧ ಅಂತ, ಸಂಸ್ಕೃತದಲ್ಲಿ ಉದರಬಂಧ ಅಂತ ಹೇಳ್ತಾರೆ. ಅದನ್ನು ಗಂಡಸರು ಬಂಗಾರದ್ದಲ್ಲದೆ ಇದ್ರು ಇನ್ನೊಂದು ಕಟ್ಟಿಕೊಳ್ತಿದ್ರು, ಏನು ಅಂದರೆ ಹಿಂದೆ ಬಟ್ಟೆ ಉಟ್ಟುಕೊಳ್ತಿದ್ರು ನೋಡಿ. ಆ ಬಟ್ಟೆಯ ಮೇಲೆ ನೀವು ಇವತ್ತು ತಮಿಳುನಾಡಿಗೆ ಹೋದರೆ ಈ ದೇವಸ್ಥಾನಕ್ಕೆ ಹೋಗುವಾಗ ಮುಂಡು ಉಟ್ಕೊಂಡು ಅದರ ಮೇಲೆ ಒಂದು ಬಟ್ಟೆ ಕಟ್ಟಿಕೊಳ್ತಾರಲ್ಲ, ಅದಕ್ಕೆ ಪರಿಕರ ಅಂತ ಹೆಸರು ಸಂಸ್ಕೃತದಲ್ಲಿ. ಆ ಬಟ್ಟೆಯನ್ನ ಹೊಟ್ಟೆಗೆ ಸುತ್ತಿಕೊಳ್ಳೋದು ಉಂಟಲ್ಲ, ಬಧಾನದ್ರಗೇವ ದೃಢಿಮ ರಮಣೀಯಂ ಪರಿಕರಂ ಅಂತ ಹೇಳ್ತಾನೆ ಜಗನ್ನಾಥ ಪಂಡಿತ ಗಂಗಾಲಹರಿಯಲ್ಲಿ. ಹೊಟ್ಟೆಗೆ ಬಿಗಿದ ಬಟ್ಟೆ ಅದು ಪರಿಕರ. ಅದನ್ನೇ ಚಿನ್ನದ್ದಾದರೆ ಅಲಂಕಾರ, ಇದು ಮಾಮೂಲಿ ಆಯ್ತು ಅಷ್ಟೆ. ಹಾಗಾಗಿ ಹೊಟ್ಟೆಗೆ ಪಟ್ಟಿ, ಚಿನ್ನದ ಪಟ್ಟಿ ಕಟ್ಟಿಕೊಂಡು ಭಗವಂತನ, ಅಂದರೆ ನೀವು ಶಿಲ್ಪದಲ್ಲಿ ಇದೆ ಇದೆಲ್ಲ, ಶಿಲ್ಪದಲ್ಲಿ ಭಗವಂತನ ಉದರದ ಮೇಲೆ ಒಂದು ಬಂಗಾರದ ಚಿನ್ನದ ಆಭರಣ ಶಿಲ್ಪದಲ್ಲಿ ಕಡೀತಾರೆ. ಅದು ಹೇಳ್ತಾರೆ ಬಂಧೇನ ಬದ್ಧಂ, ಅವನು ಭಗವಂತ ಯಾವ ಬಂಧನಕ್ಕೂ ಒಳಗಾಗುವನಲ್ಲ, ಆದರೆ ಅವನ ಹೊಟ್ಟೆ ಈ ಬಂಗಾರದ ಆಭರಣದ ಬಂಧನಕ್ಕೆ ಒಳಗಾಗಿದೆ. ಬಂಧೇನ ಬದ್ಧಂ, ಆ ಬಂಧನಕ್ಕೆ ಒಳಗಾಗ್ಬಿಟ್ಟಿದೆ. ಅದರ ಒಳಗಾದ್ದು ಅಂದರೆ ಯಾವ ಬಂಧನ ದೋಷ ಗೊತ್ತಾ? ಎಲ್ಲ ಬಂಧನ ದೋಷ ಅಲ್ಲ. ಯಾವುದು ನಾವು ಬೇಡವಾಗಿಯೂ ಬಲವಂತವಾಗಿ ಒಳಗಾಗ್ತೇವೆ ಆ ಬಂಧನ ದೋಷ. ನಾವು ಇಷ್ಟಪಡುವ ಬಂಧನ ದೋಷ ಅಲ್ಲ. ಕೆಲವು ಬಂಧನಗಳನ್ನ ಈಗ ಹಾಗೆ ಸ್ವೈರಂ, ನಾವೇ ಬೇಕು ಅಂತ ಮಾಡಿಕೊಂಡ ಬಂಧನ ಆದರೆ ನಮಗೆ ಇಷ್ಟ ಆಗುತ್ತೆ. ಸ್ವೈರಂ ಬಂಧೇನ ಬದ್ಧಂ, ಭಗವಂತ ತಾನು ಸ್ವೈರಂ ಅಂದರೆ ಸ್ವಂತ ಇಚ್ಛೆಯಿಂದ ಬಿಗಿದುಕೊಂಡ ಪಟ್ಟಿಯದು. ಬಂಧನಕ್ಕೊಳಗಾದ ಹೊಟ್ಟೆ ಆದರೆ, ಬಂಧನಕ್ಕೊಳಗಾದ ಹೊಟ್ಟೆ ಆದರೆ ವಿಮಲ ಸುಖಚಿತ ಸ್ವೇನ ಚಾಪಿ ಸ್ವತಂತ್ರಂ, ಅದು ಬಂಧನಕ್ಕೊಳಗಾಗಿದೆ, ಅದು ಸ್ವತಂತ್ರವಾಗಿದೆ. ಸ್ವತಂತ್ರಂ ಈ ಶಬ್ದದಲ್ಲೇ ಬಂಧನಕ್ಕೊಳಗಾಗಿದೆ ಅನ್ನುವಂಥ ಒಂದು ಅರ್ಥ ಇದೆ. ನಮಗೆ ಅದು ಹೊಳೆದೇ ಇರುವುದಕ್ಕೆ ಕಾರಣ ಏನು ಗೊತ್ತಾ? ನಾವು ಈಗ ಸ್ವತಂತ್ರ ಅಂದರೆ ಏನು, ನಮಗೆ ಸ್ವತಂತ್ರ ಅಂದರೆ ಅರ್ಥ ಆಗೋಲ್ಲ. ಅದಕ್ಕೆ ಇಂಗ್ಲಿಷ್ ಡಿಕ್ಷನರಿ ನೋಡ್ತೇವೆ. ಸ್ವತಂತ್ರ ಅಂದರೆ ಇಂಗ್ಲಿಷ್ನಲ್ಲಿ ಏನು ಹೇಳ್ತಾರೆ? ಇಂಡಿಪೆಂಡೆಂಟ್. ಅರ್ಥ ಆಯ್ತು, ಅದು ಅರ್ಥ ಆಯ್ತು. ಈಗ ಇಂಗ್ಲಿಷ್ನಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ. ಅಂದರೆ ನಮ್ಮ ದೇಶ ಇನ್ನೂ ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಗೊಂಡಿಲ್ಲ, ಇನ್ನೂ ಮರ್ಯಾದೆಗೆಟ್ಟೇ ಬದುಕುತ್ತಾ ಇದೆ. ಇಂಗ್ಲಿಷ್ನಲ್ಲಿ ಹೇಳಿದರೆ ಮಾತ್ರ ಅರ್ಥವಾಗುವ ಒಂದು ಸಂತಾನ ಈ ದೇಶದಲ್ಲಿ ಇನ್ನೂ ಇದೆ ಅಂತಂದರೆ ನಾಚಿಕೊಳ್ಳಬೇಕಾದ ಪ್ರಸಂಗ ಇದು. ಆದರೆ ನಮಗೆ ನಾಚಿಕೆ ಆಗೋಲ್ಲ, ನಮಗಿನ್ನೂ ದಾಸ್ಯ ಪ್ರಜ್ಞೆ ಹೋಗಿಲ್ಲ, ನಾವು ಬ್ರಿಟಿಷರ ದಾಸರಾಗಿಯೇ ಇನ್ನೂ ಬದುಕ್ತಾ ಇದ್ದೇವೆ. ಇಂಗ್ಲಿಷ್ನಲ್ಲಿ ನಮ್ಮ ಮಕ್ಕಳು ಮಾತಾಡಿಬಿಟ್ರೆ ನಾವು ಉಬ್ಬಿ ಬಿಡ್ತೇವೆ. ನನ್ನ ಮಗ ಇಂಗ್ಲೀಷ್ ಮಾತಾಡ್ತಾನೆ, ನನ್ನ ಮಗಳು ಇಂಗ್ಲೀಷೇ ಮಾತಾಡೋದು. ಏನಾಯ್ತಂದ್ರೆ ಏನೂ ಆಗಿಲ್ಲ, ಮರ್ಯಾದೆ ಹೋಯ್ತು ಅಷ್ಟೇ. ಮರ್ಯಾದೆ ಕಳ್ಕೊಂಡು ಬದುಕ್ತಾ ಇದ್ದೇವೆ ಮಾನಹೀನರಾಗಿ. ಅಂದ ಇಂಡಿಪೆಂಡೆಂಟು ಅಂತ ಇದೇ ದುರಂತ. ಎಲ್ಲ ಸಂಸ್ಕೃತ ಶಬ್ದಗಳಿಗೆ ಕೆಟ್ಟ ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಸರಿಯಾದ ಶಬ್ದ ಇಲ್ಲ ಇಂಗ್ಲಿಷ್ನಲ್ಲಿ, ಕೆಟ್ಟ ಟ್ರಾನ್ಸ್ಲೇಷನ್ ಮಾಡಿ ಅದನ್ನು ಓದಿಕೊಂಡು ಇಂಡಿಪೆಂಡೆಂಟು ಅಂತ. ಸ್ವತಂತ್ರ ಅಂದರೆ ಇಂಡಿಪೆಂಡೆಂಟ್ ಅಲ್ಲ, ಇಂಡಿಪೆಂಡೆಂಟು ಅಂದರೆ ಅತಂತ್ರ, ಸ್ವತಂತ್ರ ಅಂದರೆ ಸೆಲ್ಫ್ ಡಿಪೆಂಡೆಂಟು. ಅನುವಾದ ಕೂಡ ತಪ್ಪು. ಇಂಗ್ಲಿಷ್ನಲ್ಲಿ ಇಂತಹ ಬರೇ ತಪ್ಪು ಅನುವಾದಗಳಿಂದ ತುಂಬಿದ ಕೆಟ್ಟ ಇಂಗ್ಲಿಷ್ನಲ್ಲಿ ಓದಿ ಇಂಡಿಯನ್ ಫಿಲಾಸಫಿ ಓದುವ ನಮ್ಮ ಮಕ್ಕಳಿಗೆ ಇಂಡಿಯನ್ ಫಿಲಾಸಫಿ ಅರ್ಥ ಆಗುವ ಸಾಧ್ಯತೆ ಇಲ್ಲ. ಆದರೆ ಒಂದು ತಮಾಷೆ, ಪ್ರಪಂಚದಲ್ಲಿ ಯಾವುದಾದ್ರೂ ದೇಶದಲ್ಲಿ ಉಂಟಾ ನೋಡಿ, ತಮ್ಮ ಫಿಲಾಸಫಿಯನ್ನು ಇನ್ನೊಂದು ದೇಶದ ಭಾಷೆಯಲ್ಲಿ ಓದುವ ದುರಂತ ಭಾರತದಲ್ಲಿ ಅಲ್ಲದೆ ಪ್ರಪಂಚದ ಯಾವುದಾದ್ರು ದೇಶದಲ್ಲಿ ಇದೆಯೋ ನೋಡಿ. ಅವರ ಫಿಲಾಸಫಿಯನ್ನು, ಅವರ ರಿಲಿಜನ್ನ ಅವರ ದೇಶ ಭಾಷೆಯಲ್ಲಿ ಓದ್ತಾರೆ. ಇಲ್ಲಿ ಮಾತ್ರ ನಮ್ಮ ಫಿಲಾಸಫಿಯನ್ನ ನಾವು ವಿದೇಶಿ ಭಾಷೆಯಲ್ಲಿ ಓದಿ ಅರ್ಥ ಮಾಡಿಕೊಳ್ಬೇಕು. ಈ ದುರಂತ ಅಸಹ್ಯವಾದ, ನಾಚಿಕೆ ಬರೆಸುವಂತಹ ಟ್ರ್ಯಾಜಿಡಿ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿ ಮಾತ್ರ. ಅದೆಲ್ಲ ಏನೋ ಕೆಟ್ಟದಾಗಿ ಟ್ರಾನ್ಸ್ಲೇಷನ್ ಮಾಡಿದ್ರು, ಅದನ್ನು ನಾವು ಇವತ್ತು ಊರು ಹೊಡೆದೆವು. ಸ್ವತಂತ್ರ ಅಂದರೆ ಇಂಡಿಪೆಂಡೆಂಟು. ಇಂಥದ್ದು ನಾನು ತುಂಬ ಹೇಳ್ತೇನೆ. ಏನು ಅಂದರೆ ಸ್ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟು. ಇವೆಲ್ಲ ಅಸಂಗತವಾದ ಅರ್ಥಗಳು, ಮೀನಿಂಗ್ಲೆಸ್, ಶುದ್ಧಾಂಗ ಮೂರ್ಖತನದ ಅನುವಾದಗಳು. ಸ್ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟು. ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಲ್ಲ. ಸ್ವತಂತ್ರ ಅಂದರೆ ಇಂಡಿಪೆಂಡೆಂಟು ಅಲ್ಲ. ಸ್ವಾತಂತ್ರ್ಯ ಅಂದರೆ ಇಂಡಿಪೆಂಡೆನ್ಸ್ ಅಲ್ಲ.
ಅಂದ್ರೆ ಡಿಪೆಂಡೆನ್ಸ್ ಇಲ್ಲದೆ ಇರುವುದು ಅಂತಲ್ವ ಇಂಡಿಪೆಂಡೆನ್ಸ್ ಅಂದ್ರೆ ಡಿಪೆಂಡೆನ್ಸಿನ ಅಭಾವ. ಆದರೆ ಅಲ್ಲಿ ಅತಂತ್ರ ಆಯ್ತದು. ತಂತ್ರ ಅಂದರೆ ಡಿಪೆಂಡೆನ್ಸ್, ಇಂಡಿಪೆಂಡೆನ್ಸ್ ಇಲ್ಲದೆ ಇರುವುದಂದ್ರೆ ಅತಂತ್ರ ಆಯ್ತು. ಸ್ವತಂತ್ರ ಅಂದ್ರೆ ಅಲ್ಲಿ ಡಿಪೆಂಡೆನ್ಸ್ ಇದೆ, ಯಾವುದು ಇನ್ನೊಬ್ಬರ ಡಿಪೆಂಡೆನ್ಸ್ ಇಲ್ಲ, ಸೆಲ್ಫ್ ಡಿಪೆಂಡೆಂಟ್ ಅಂತ. ಅದೇ ಸ್ವೈರಂ ಬಂಧೇನ ಬದ್ಧಂ, ನಾನೇ ಹಾಕಿಕೊಂಡ ನಿಯಮಕ್ಕೆ ನಾನು ಬದ್ಧ. ಆದರೆ ನೀವು ಹೇಳಿದಾಗ ಕೇಳೋರು ಇಷ್ಟೇ. ಆದರೆ ಒಂದು ಬದ್ಧತೆ ಇದೆ. ಸ್ವಚ್ಛಂದತೆ ಅಲ್ಲ ಸ್ವಾತಂತ್ರ್ಯ ಅಂತಂದ್ರೆ, ಅದಕ್ಕೊಂದು ಬದ್ಧತೆ ಇದೆ. ಆದರೆ ನಾನು ಹಾಕಿಕೊಂಡ ನಿಯಮಕ್ಕೆ ನಾನು ಬದ್ಧನಾಗಿರ್ತೇನೆ, ನೀವು ಬಂದು ನನಗೆ ನಿಯಮ ಹಾಕಬೇಡಿ ಅಂತ, ಇಷ್ಟೇ. ಅದು ಅಲ್ಲಿ ಅರ್ಥ. ಅದೇ ಥರ ನೋಡಿ, ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಲ್ಲ, ಎಲ್ಲವನ್ನು ಕಳಚಿಕೊಳ್ಳೋದು. ಡಿಟ್ಯಾಚ್ಮೆಂಟ್ ವೈರಾಗ್ಯ ಆದರೆ ಮದುವೆ ಮಾಡಿಕೊಂಡು ಆಮೇಲೆ ತಾಪತ್ರಯಾಗಿ ಹೆಂಡತಿ ಮಕ್ಕಳನ್ನು ಸಾಕದೆ ಹೋದಂತಹ ಬೇಜವಾಬ್ದಾರಿ ಮನುಷ್ಯನ ವಿರಕ್ತ ಅಂತ ಹೇಳಬೇಕಾಗತ್ತೆ. ಮದುವೆ ಮಾಡಿಕೊಳ್ತಾನೆ, ಆಮೇಲೆ ಸಾಕಲಿಕ್ಕೆ ಆಗದೆ ಸೋಮಾರಿತನದಿಂದ ಹೆಂಡತಿ ಮಕ್ಕಳನ್ನ ಬಿಟ್ಟು ಓಡಿ ಹೋಗ್ತಾನೆ, ಮನೆ ಬಿಟ್ಟು. ಅವನೇನು ಅಯ್ಯೋ ಮಹಾವಿರಕ್ತಪ್ಪ, ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಿಬಿಟ್ಟಿದ್ದಾನೆ. ಡಿಟ್ಯಾಚ್ಮೆಂಟ್ ಅದು ಇರ್ರೆಸ್ಪಾನ್ಸಿಬಿಲಿಟಿ, ಅದು ಡಿಟ್ಯಾಚ್ಮೆಂಟ್ ಅಲ್ಲ. ಸಂಸ್ಕೃತದಲ್ಲಿ ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಲ್ಲ, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟು. ನಿಜವಾದ ವೈರಾಗ್ಯ ಅಂದರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟು. ಇರು, ಅದನ್ನು ಅಂಟಿಸಿಕೊಳ್ಳದೆ ಇರು, ಓಡಿ ಹೋಗುವುದಲ್ಲ. ಎಲ್ಲ ಹೀಗೆ ಕೆಟ್ಟ ಅನುವಾದಗಳು, ದರಿದ್ರ ಇಂಗ್ಲಿಷಿನಿಂದಾಗಿ ಇಂಡಿಯನ್ ಫಿಲಾಸಫಿ ಪೂರಾ ಕೆಟ್ಟು ಹೋಯಿತು. ಅದರಲ್ಲಿ ಓದಿ ತಪ್ಪು ಅರ್ಥ ತಿಳ್ಕೊಂಡು ಅದರ ಮೇಲೆ ಏನು ಕ್ರಿಟಿಸಿಸಮು, ಏನು ಬುದ್ಧಿವಂತಿಕೆಯ ರಿಮಾರ್ಕ್ಗಳು, ತಾವು ದಡ್ಡರು ಅಂತ ಗೊತ್ತಿಲ್ಲದ ದಡ್ಡತನ ನಿರ್ಮಾಣ ಆದದ್ದೇ ಇಂಗ್ಲಿಷಿನಿಂದಾಗಿ. ಅವರಿಗೆ ದಡ್ಡರಿಗೆ ದಡ್ಡರು ಅನ್ನೋದು ಮರೆತು ಹೋಯಿತು. ಅಷ್ಟು ಕೆಟ್ಟದಾಗಿ ಈ ದೇಶವನ್ನು ಆಕ್ರಮಣ ಮಾಡ್ತಾ ಇದೆ ಇಂಗ್ಲಿಷ್ ಭಾಷೆ, ಮತ್ತು ಈ ದೇಶದ ಮಾನವನ್ನು ತೆಗೀತಾ ಇದೆ ಇವತ್ತಿಗೂ ಕೂಡ. ಸ್ವೈರಂ ಬಂಧೇನ ಬದ್ಧಂ, ತಾನೇ ತಾನು ಬಂಧನಕ್ಕೆ ಒಳಗಾಗಿ ಬಂಗಾರದ ಪಟ್ಟಿ ಕಟ್ಟಿಕೊಂಡಿದ್ದಾನೆ. ಆದರೆ ನಿಜವಾಗಿ ಬಂಗಾರದ ಪಟ್ಟಿ ಅಲ್ಲಪ್ಪ, ಅದು ಜ್ಞಾನಾನಂದಮಯವಾದ ಪಟ್ಟಿ. ಇದು ಬ್ರಹ್ಮ ಚತುರ್ಮುಖ ಮುತ್ತಿನ ಮಾಲೆ, ಆದರೆ ಅದು ಜ್ಞಾನಾನಂದಮಯವಾದ ಪಟ್ಟಿ. ಅದು ವಿಮಲ ಸುಖಚಿತ ಸ್ವೇನ ಚಾಪಿ ಸ್ವತಂತ್ರಂ. ಅದನ್ನು ಭಗವಂತನ ಉದರ ಅಂದರೆ ಅದು ಮಣ್ಣು ನೀರು ಬೆಂಕಿಯಿಂದ ಆದದ್ದಲ್ಲ, ಪಾಂಚಭೌತಿಕವಾದದ್ದಲ್ಲ. ಮತ್ತೆ ವಿಮಲ ಸುಖಚಿತ, ಪರಿಶುದ್ಧವಾದ ಜ್ಞಾನ ಮತ್ತು ಆನಂದ. ಪರಿಶುದ್ಧವಾದ ಜ್ಞಾನ ಆನಂದ ಅಂದರೆ ಮತ್ತೆ ಅಶುದ್ಧವಾದ ಜ್ಞಾನ ಅಶುದ್ಧವಾದ ಆನಂದ ಉಂಟು. ನಮ್ಮ ಜ್ಞಾನ ಉಂಟಲ್ವ, ಅದು ಅಶುದ್ಧವಾದ ಜ್ಞಾನ. ನಮ್ಮ ಆನಂದ ಉಂಟಲ್ವ, ಅದು ಅಶುದ್ಧವಾದ ಆನಂದ. ಯಾಕೆ ಅಶುದ್ಧ ಅಂದರೆ ಅದು ಜ್ಞಾನದ ಒಟ್ಟಿಗೆ ಅಜ್ಞಾನ ಇದೆ. ಅಜ್ಞಾನದ ಸ್ಪರ್ಶ ಆಯಿತು ಅಂದರೆ ಅದು ಕೆಸರನ್ನು ಅಂಟಿಸಿಕೊಂಡ ಹಾಗೆ. ನಮ್ಮ ಜ್ಞಾನದ ಜೊತೆಗೆ ಅಜ್ಞಾನ ಇದೆ, ಅದರಿಂದ ಅದು ವಿಮಲ ಅಲ್ಲ, ಅದು ಸಮಲ, ಅದು ಅಶುದ್ಧ. ಹಾಗೆ ನಮ್ಮ ಸುಖ ಅದು ನಿರ್ಮಲವಾದ ಸುಖ ಅಲ್ಲ, ಯಾಕಂದರೆ ಅದರೊಟ್ಟಿಗೆ ದುಃಖ ಇದೆ. ದುಃಖ ಇಲ್ಲದ ಸುಖ ಉಂಟಲ್ಲ, ಅದು ನಿಜವಾದ ಸುಖ. ಅಜ್ಞಾನ ಇಲ್ಲದ ಜ್ಞಾನ ಉಂಟಲ್ಲ, ಅದು ನಿಜವಾದ ಜ್ಞಾನ. ಅದನ್ನೇ ವಿಮಲ ಸುಖ ಚಿತ್ತು ಅಂತಾರೆ. ಅಂಥದ್ದು ಒಂದು ಉಂಟಾ ಸ್ವಾಮಿ? ದುಃಖ ಇಲ್ಲದ ಆನಂದ ಅಂತ ಒಂದು ಇಲ್ವೇ ಇಲ್ಲ, ಅಜ್ಞಾನ ಇಲ್ಲದ ಜ್ಞಾನ ಅಂತ ಒಂದು ಇಲ್ವೇ ಇಲ್ಲ. ಹೀಗೆ ವಾದ ಮಾಡ್ತಾರೆ, ಬಹಳ ಜನ ಹೀಗೆ ವಾದ ಮಾಡ್ತಾರೆ. ವಾದ ಮಾಡೋ ಮಂದಿ ಅರ್ವಾಚೀನರು ನಾಸ್ತಿಕರಾದರೆ ದೊಡ್ಡ ಸಂಗತಿ ಎಲ್ಲ ಒಪ್ಕೋಬಹುದಿತ್ತು. ಆಸ್ತಿಕರಾದ ನೈಯಾಯಿಕರು ಹೀಗೆ ವಾದ ಮಾಡ್ತಾರೆ, ದುಃಖ ಇಲ್ಲದ ಸುಖ ಇಲ್ಲ ಅಂತ ವಾದ ಮಾಡ್ತಾರೆ. ಅವನು ದುಃಖ ಇಲ್ಲದ ಸುಖ ಇಲ್ಲ ಅಂತ. ಆದ್ದರಿಂದ ಅದು ಎಲ್ಲಿ ತನಕ ಹೋಯ್ತು ಈ ಭ್ರಮೆ? ಸುಖ ಇದ್ದಲ್ಲಿ ದುಃಖ ಇರಬೇಕು. ಆದ್ದರಿಂದ ಏನಾಯಿತು? ಕನ್ಕ್ಲೂಷನ್ ಏನು ಗೊತ್ತುಂಟಾ? ಸುಖ ಇದ್ದಲ್ಲಿ ದುಃಖ ಇರಬೇಕು. ದೇವರಲ್ಲಿ ದುಃಖ ಇಲ್ಲ, ಆದ್ದರಿಂದ ದೇವರಿಗೆ ಸುಖ ಇಲ್ಲ. ಇದು ಲಾಜಿಕ್ಕು. ನಿಮಗೆ ನಗು ಬರುತ್ತೆ, ನೈಯಾಯಿಕರದು ಸೀರಿಯಸ್ ಲಾಜಿಕ್ ಇದು. ಅವರ ತಲೆಯಲ್ಲಿ ಭಾರಿ ಬುದ್ಧಿವಂತಿಕೆಯ ಲಾಜಿಕ್ಕು ಅಂತ. ನ್ಯಾಯಶಾಸ್ತ್ರ ಓದಿದವರು ತಲೆ ಅಡಿ ತಗ್ಗಿಸುವಂತಹ ಲಾಜಿಕ್ ಇದು. ದೇವರಿಗೆ ದುಃಖ ಇಲ್ಲ, ಅದರಿಂದ ಸುಖ ಇಲ್ಲ ಅಂತ. ನಾನು ಅದಕ್ಕೆ ಹೇಳೋದುಂಟು. ಹಾಗೆ ಇನ್ನೂ ಸ್ವಲ್ಪ ಮುಂದುವರೆದು, ದೇವರಿಗೆ ಅಜ್ಞಾನ ಇಲ್ಲ, ಅದರಿಂದ ಜ್ಞಾನವೂ ಇಲ್ಲ. ಹಾಗೆ ಏನು ಆನಂದವೂ ಇಲ್ಲ, ಜ್ಞಾನವೂ ಇಲ್ಲ, ಅದು ಕಲ್ಗೊಂಡದು. ಯಾಕೆ ಬೇಕದು? ಈ ನೈಯಾಯಿಕರಂಥ ದೊಡ್ಡ ವಿದ್ವಾಂಸ ಈ ದೇಶದಲ್ಲಿ ತರ್ಕಶಾಸ್ತ್ರದ ಒಂದು ಪಂಚಾಂಗ, ಗಟ್ಟಿಯಾದ ಪಂಚಾಂಗ ಹಾಕಿ ಬೆಳೆಸಿದ ನೈಯಾಯಿಕರು ಇಷ್ಟು ಹೊಲಸಾಗಿ ವಾದ ಮಾಡ್ತಾರೆ. ದೇವರಿಗೆ ಆನಂದ ಇಲ್ಲ, ಯಾಕೆಂದ್ರೆ ದುಃಖ ಇಲ್ಲ. ಅದಕ್ಕೆ ಇವರು ಹೇಳಿದರು ವಿಮಲ ಸುಖ, ದುಃಖ ಇಲ್ಲದ ಸುಖ ಅಲ್ಲ ಸ್ವಾಮಿ. ಅಂಥದ್ದು ಒಂದು ಉಂಟಾ? ನಮಗೆ ಅನುಭವಕ್ಕೆ ಬರುವುದಿಲ್ಲ. ಇಲ್ಲದೆ ಇದ್ದದ್ದನ್ನು ನೀವು ದೇವರಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಹೇಗೆ ನಂಬೋದು ಅಂತ. ಅದಕ್ಕೆ ನಾವು ವೇದಾಂತಿಗಳು ಏನು ಹೇಳ್ತಾರೆ ಗೊತ್ತುಂಟ? ದುಃಖ ಇಲ್ಲದ ಸುಖ ಇಲ್ವಾ? ನಿಮಗೆ ಗೊತ್ತುಂಟು, ಯಾಕೆ ಇಲ್ಲ ಅಂತ ಹೇಳ್ತೀರಿ?
ಎಲ್ಲಿರಿ? ನಮಗೆ ದುಃಖದಲ್ಲಿ ಸುಖ ಅನುಭವ ಬರಲಿಲ್ಲ, ನಿದ್ರೆ ಮಾಡಿ. ನೀವು ಎಚ್ಚರದಲ್ಲಿ ತರ್ಕ ಮಾಡಿದ್ದೇ ಮೋಸ ಆದದ್ದು. ನೀವು ನಿದ್ರೆಯಲ್ಲಿ ತರ್ಕ ಮಾಡಿ. ನಿದ್ರೆಯಲ್ಲಿ ಯಾರಿಗಾರು ದುಃಖ ಆದದ್ದುಂಟ? ನಿದ್ರೆ ಅಂದರೆ ಸುಖ, ಪ್ಲೆಸೆಂಟ್ ಅಂತ ಹೇಳ್ತಾರೆ ಅದನ್ನು ಎಕ್ಸ್ಪೀರಿಯನ್ಸ್. ಬೆಳಗಾತೆ ಅಂತ ಹೇಳ್ತಾನಲ್ಲ, ಒಳ್ಳೆ ಆನಂದವಾದ ನಿದ್ರೆ ಬಂತು ಅಂತ ಹೇಳುವುದೇ ಇಲ್ಲ 9 ಗಂಟೆ ತನಕ. ಯಾಕಂದ್ರೆ ಆನಂದ ಬಿಡ್ಲಿಕ್ಕೆ ಇಷ್ಟ ಆಗಲ್ಲ, ಆ ಆನಂದವನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. 9 ಗಂಟೆ ಆದರೂ ಹೇಳೋಲ್ಲ. ಯಾಕೆಂದ್ರೆ ಆನಂದ, ನಿದ್ರೆಯ ಸುಖ ಅದು ದುಃಖರಹಿತವಾದ ಸುಖ. ನಿದ್ರೆಯಲ್ಲಿ ದಿನ ನಾವು ಅನುಭವಿಸ್ತೇವೆ. ಇವ್ರಿಗೆ ತರ್ಕಶಾಸ್ತ್ರ ಓದವರಿಗೆ ಅರ್ಥ ಆಗಲಿಲ್ಲ ಅದು ಏನು ಹೇಳಬೇಕು? ಇವ್ರಿಗೆ ತಲೆಗೆ ಏನು ಮಾಡಬೇಕು? ಅವ್ರ ದಡ್ಡತನಕ್ಕೆ ನೊಬೆಲ್ ಪ್ರೈಸ್ ಕೊಡಬೇಕು. ನಿದ್ರೆಯಲ್ಲಿ ದುಃಖ ಇಲ್ಲದ ಆನಂದವನ್ನು ನಾವು ಪ್ರತಿದಿನ ಅನುಭವಿಸ್ತೇವೆ. ಯಾರಿಗೂ ನಿದ್ರೆಯಲ್ಲಿ ದುಃಖ ಆದದ್ದು ಎಕ್ಸ್ಪೀರಿಯನ್ಸ್ ಇಲ್ಲ. ಇಟ್ ಇಸ್ ಓನ್ಲಿ ಪ್ಯೂರ್ ಬ್ಲಿಸ್, ಶುದ್ಧ ಆನಂದ. ಅದನ್ನೇ ಇವರು ವಿಮಲ ಸುಖ. ಆದ್ದರಿಂದ ಜ್ಞಾನ, ಅಜ್ಞಾನ ಇಲ್ಲದ ಜ್ಞಾನ ಇದೆ ಅಂತ ಅವರು ಒಪ್ತಾರೆ. ಇಲ್ಲಿ ಇಲ್ಲ ಆದರೂ ಒಪ್ತಾರೆ. ಆದರೆ ದುಃಖ ಇಲ್ಲದೆ ಸುಖ ಇಲ್ಲ ಅಂತಾರೆ. ಅದು ಮತ್ತೆ ಅವರದ್ದೇ ಕಾಂಟ್ರಡಿಕ್ಷನ್, ಪರಸ್ಪರ ವಿರುದ್ಧವಾಗಿ ಮಾತಾಡ್ತಾರೆ. ಸುಖ ಕೇವಲ ಸುಖ, ಕೇವಲ ಆನಂದ, ಅದೇ ವಿಮಲ ಸುಖಚಿತ್. ಆ ಕೇವಲ ಜ್ಞಾನಾನಂದಗಳೇ ಭಗವಂತನ ಅವಯವ. ಅದರಿಂದ ಅವು ಸ್ವತಂತ್ರ, ಸ್ವೇನ ಚಾಪಿ ಸ್ವತಂತ್ರಂ, ತನ್ನ ಸ್ವರೂಪತಃ ಸ್ವತಂತ್ರವಾಗಿರತಕ್ಕಂಥದ್ದು. ಆದರೂ ಕೂಡ ಲೋಕದೃಷ್ಟಿಯಿಂದ ಆಭರಣದಿಂದ ಬದ್ಧವಾಗಿದೆ, ಸ್ವತಂತ್ರವಾಗಿದೆ, ಆದರೂ ಬದ್ಧವಾಗಿದೆ, ಬಂಧನಕ್ಕೊಳಗಾಗಿದೆ. ಬಂಧನಕ್ಕೊಳಗಾಗುವುದೇ ದೋಷ. ಅದಕ್ಕೆ ಸ್ವೈರಂ ತಂದ್ರು. ಬಂಧನಕ್ಕೆ ಒಳಗಾಗುವುದೇ ಒಂದು ದೋಷ ಅಲ್ಲ. ಹಾಗಾದ್ರೆ ದೇವರಲ್ಲಿ ದೋಷ ಬಂತಲ್ಲ ನೀವು ಸಂಶಯ ಬರ್ಬೋದು. ಬಂಧನಕ್ಕೊಳಗಾಗುವುದೇ ದೋಷ ಅಲ್ಲ, ನಾವು ಇಷ್ಟಪಟ್ಟು ಬಂಧನಕ್ಕೊಳಗಾದರೆ ದೋಷ ಅಲ್ಲ ಅದು. ಇವಾಗ ಯುವಕರು ತಾನು ಪ್ರೀತಿಸಿದ ಹೆಣ್ಣಿನ ಬಂಧನಕ್ಕೆ ಒಳಗಾಗಬೇಕು ಅಂತ ಹಾತೊರೆಯುತ್ತಾರೆ, ದೋಷವಾದು ಅಲ್ಲ. ಅವರು ಕೇಳಿ ಬಹಳ ಆನಂದದ, ಅದು ಅತ್ಯಂತ ಬ್ರಹ್ಮಾನಂದದ ಕ್ಷಣ ಅಂತಾರೆ, ದೋಷ ಅಂತ ಹೇಳೋಲ್ಲ ಅವರು. ಅವರು ಇಷ್ಟಪಟ್ಟದ್ದು, ಇಷ್ಟಪಟ್ಟ ಒಂದು ಅಪ್ಪುಗೆ ಉಂಟಲ್ಲ ಬಂಧನ, ಅದು ಸಂಸಾರ ಬಂಧನ. ಕೆಲವರಿಗೆ ಭಾರಿ ಖುಷಿ ಅದು. ಅದು ಯಾಕೆಂದರೆ ಇಷ್ಟಪಟ್ಟು ಮಾಡಿಕೊಂಡದ್ದು. ಅದನ್ನು ನಾವು ಬಯಸಿದಾಗ ಬಂಧನವು ಇಷ್ಟವಾದಾಗ ಅದು ಬಂಧನ ಆಗೋಲ್ಲ. ಆದರೆ ಅದು ಬೇಡ ಅಂತ ಅನಿಸಿದಾಗ ಬಂಧನ ಆಗುತ್ತೆ. ಅಂದ್ರೆ ಭಗವಂತ ಬಯಸಿ ಆ ಬಂಗಾರದ ಆಭರಣವನ್ನು ತೊಟ್ಟಿದ್ರೆ ಅದು ಬಂಧನ ಹೇಗಾಗತ್ತೆ? ಇವಾಗ ಕೈಕಾಲು ಗಟ್ಟಿ ಇದೆ, ಆದರೂ ಹೋಗುವಾಗ ಸುಮ್ಮನೆ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗೋದು ಸ್ಟೈಲ್ಗೆ, ಅದು ಬಂಧನ ಅಲ್ಲ. ಆಮೇಲೆ 60 ವರ್ಷ ಆದಮೇಲೆ ಅದು ಬಂಧನ ಶುರುವಾಗುತ್ತೆ. ಊರಬೇಕು ಅಂತ ಊರಿ ಮೆಲ್ಲ ಮೆಲ್ಲ ಒಂದೊಂದು ಹೆಜ್ಜೆ ಇಡುವಾಗಲೂ ಊರ್ಕೊಂಡು ಹೋಗಬೇಕು, ಆವಾಗ ಬಂಧನ ಆಗುತ್ತೆ. ಅಲ್ಲಿ ತನಕ ಬಂಧನ ಅಲ್ಲ, ಅದು ಸ್ಟೈಲು. ಹಾಗೆ ಯಾವುದಾದ್ರೂ ನಮ್ಮ ಸ್ವಂತ ಖುಷಿಯಿಂದ ನಾವು ಒಂದಕ್ಕೆ ಅಧೀನರಾದರೆ ಅದು ಸ್ವಾತಂತ್ರ್ಯಕ್ಕೆ ಬಾಧಕ ಅಲ್ಲ. ಆದರೆ ಅದಕ್ಕೆ ನಾವು ಡಿಪೆಂಡೆಂಟ್ ಆಗಿಬಿಟ್ಟಾಗ ಅದು ಬಾಧಕ. ಭಗವಂತ ಬಂಗಾರದ ಆಭರಣಕ್ಕೆ ಡಿಪೆಂಡೆಂಟ್ ಅಲ್ಲ. ಸುಮ್ಮನೆ ನಿಮಗೆ ಭಗವಂತನಿಗೆ ಬಂಗಾರ ತೊಡಿಸಿ ನೋಡಬೇಕು ಅಂತ ನಿಮಗೆ ಆಸೆ ಉಂಟಲ್ಲ, ನೋಡ್ರಿ ಅಂತಾನೆ ಭಗವಂತ ಅಷ್ಟೇ. ಅವನಿಗಾಗಿ ಬಂಗಾರ ಅಲ್ಲ, ನಮಗಾಗಿ. ನಮಗೆ ಭಗವಂತನಿಗೆ ಬಂಗಾರ ತೊಡಿಸ್ಬೇಕು ನಾವು ಇಷ್ಟಪಟ್ಟ ವಸ್ತುವಿಗೆ. ಇವಾಗ ಹೆಣ್ಣು ಬಂಗಾರ ತೊಡಬೇಕು ಅಂತ ಮನೆ ಗಂಡ ಬೇಕಾದಷ್ಟು ಆಭರಣಗಳನ್ನು ಮಾಡಿಸ್ತಾನೆ. ಯಾಕೆಂದರೆ ತಾನು ಇಷ್ಟಪಟ್ಟ ವಸ್ತುವಿಗೆ ಬಂಗಾರದಿಂದ ಅಲಂಕರಿಸಿ ನೋಡಬೇಕು. ಹಾಗೆ ಪಾಪ ದೇವರನ್ನು ಇಷ್ಟಪಟ್ಟವರಿಗೆ ಏನು ಮಾಡಬೇಕು? ಅವರು ಬಂಗಾರ ದೇವರಿಗೆ ಹಾಕ್ತಾರೆ, ತಪ್ಪೇನೂ ಅಲ್ಲ. ಅದು ಭಗವಂತ ಹೇಳ್ತಾನೆ, ನಿಮಗೆ ಅಷ್ಟು ಇಷ್ಟ ಆದರೆ ನೋಡ್ರಿ ಬಂಗಾರ ಹಾಕ್ಕೋತೀನಿ, ನನಗೆ ಬೇಕಿಲ್ಲ. ಆಚಾರ್ಯರು ಯಾತ್ರೆ ಹೋದಾಗ ಆಚಾರ್ಯರಿಗೆಲ್ಲ ಈ ಜರಿ ಪಟ್ಟೆ ಈಗಲೂ ಉಂಟಲ್ಲ, ಸ್ವಾಮಿಗಳಿಗೆ ಪಟ್ಟೆ ಪೀತಾಂಬರ ಎಲ್ಲ ಕೊಟ್ಟು ತಂದು ಕೊಡ್ತಾರೆ. ಆಚಾರ್ಯರಿಗೂ ಎಲ್ಲ ಬಂದು ನಮಸ್ಕಾರ ಮಾಡಿ ಒಂದು ಪಟ್ಟೆ ಹಾಕೊಡು. ಆಚಾರ್ಯರು ಬರೀ ಕವಿಶಾಟಿ ಉಟ್ಕೊಂಡು ತಿರುಗಿದವರು. ಆದರೆ ಸಾಯಂಕಾಲ ಹೊತ್ತು ಅವ್ರು ಯಾರ ಭೇಟಿ ಬಂದಾಗ ಅವರು ಬಟ್ಟೆ ಪೀತಾಂಬರ ಇಟ್ಟರೆ ಅದನ್ನು ಹೊದ್ಕೊಳ್ತಿದ್ರಂತೆ. ಹೇಗೆ ಖುಷಿ ಆಯ್ತಾ ನಿಮಗೆ ಅಂತ ಹೇಳಿ ಆಮೇಲೆ ತೆಗೆದಿಡ್ತಾರೆ. ಯಾಕಂದ್ರೆ ಅವರು ಕೊಟ್ಟವರ ಮನಸ್ಸಂತೋಷಕ್ಕೋಸ್ಕರ ಆ ಜರಿ ಪೀತಾಂಬರ ಪಟ್ಟೆಗಳನ್ನು ತಾನು ತೊಟ್ಟುಕೊಂಡು ಬಂದವರು ಕೊಟ್ಟವರಿಗೆ ಸಂತೋಷ. ನಾನು ಕೊಟ್ಟದನ್ನು ಸ್ವಾಮಿಗಳು ಹೊದ್ದುಕೊಂಡ್ರು, ಭಾರಿ ಸಂತೋಷ ಆಯ್ತು, ತೆಗೆದು ಕಳಿಸ್ಬಿಟ್ರು ಹೋಗ್ಲಾಗಿ. ಆ ಥರ ನಮ್ಮ ಸಂತೋಷಕ್ಕೋಸ್ಕರ ಭಗವಂತ ಆಭರಣ ತೊಟ್ಟು ನಮಗೆ ದರ್ಶನ ಕೊಡ್ತಾನೆ. ಅದನ್ನು ಸ್ವೈರಂ ಬಂಧೇನ ಬದ್ಧಂ ಚಿತಿ ಸುಖ ವಿಮಲ ಸುಖಚಿತ ಸ್ವೇನ ಚಾಪಿ ಸ್ವತಂತ್ರಂ. ಅವನು ಸ್ವಂತ ಇಚ್ಛೆಯಿಂದ ಬಂಧನಕ್ಕೊಳಗಾದ ಮತ್ತು ಅವನು ನಿಜವಾಗಿ ಸ್ವತಂತ್ರ. ಅವನು, ಅವನ ಉದರ ಎಲ್ಲವೂ ಸ್ವತಂತ್ರ. ಆಮೇಲೆ ನಿರ್ದೋಷಂ ದೋಷ ಪುಂಜ ಪ್ರಸವಿ ಗುಣಜುಷಾಂ ನಿರ್ಗುಣಂ ಸದ್ಗುಣಾಢ್ಯಂ. ಅದು ನಿರ್ದೋಷಂ ಅಂತ ಹೇಳಿದ್ರಲ್ಲ. ಅಜ್ಞಾನ ಇಲ್ಲ, ಜ್ಞಾನ ಇದೆ. ದುಃಖ ಇಲ್ಲ, ಆನಂದ ಇದೆ. ಅದನ್ನ ದೋಷಗಳೇ ಇಲ್ಲದಂಥ ಒಂದು ಉದರ. ಅದು ನಿರ್ದುಷ್ಟವಾದ ಉದರ ಶಬ್ದದ ಅರ್ಥವೇ ಅದು ಅಂತ ಹೇಳಿದಾನೆ. ಅರ ಅಂದ್ರೆ ದೋಷ,
ಉದರ ಅಂದರೆ ನಿರ್ದೋಷ. ಅದು ನಿರ್ದುಷ್ಟವಾದ ವಸ್ತು, ಭಗವತ್ ಸ್ವರೂಪವಾದ ಜ್ಞಾನಾನಂದಮಯವಾದ ನಿರ್ದುಷ್ಟವಾದ ಒಂದು ವಸ್ತು ಉದರ. ಆದರೆ ದೋಷಪುಂಜ ಪ್ರಸವಿ, ಅದು ಸೃಷ್ಟಿ ಮಾಡೋದೆಲ್ಲ ಬರೇ ದೋಷಗಳನ್ನೇ. ಇದು ವಿರೋಧಾಭಾಸ. ಸ್ವತಃ ನಿರ್ದುಷ್ಟವಾದ ವಸ್ತು, ಆದರೆ ಅದರಿಂದ ಸೃಷ್ಟಿಯಾಗುವಂಥದ್ದೆಲ್ಲ ದುಷ್ಟವಾದದ್ದೇ. ದೋಷಪುಂಜ, ಯಾಕೆಂದರೆ ಈ ಪ್ರಪಂಚ ಉಂಟಲ್ಲ, ಈ ಪ್ರಪಂಚ ಅನ್ನೋದು ಸತ್ವ ರಜಸ್ಸು ತಮಸ್ಸು 3 ಗುಣಗಳಿಂದ ಸೃಷ್ಟಿಯಾಗುವುದು. ಆ 3 ಗುಣಗಳು ದೋಷಗಳೇ. ಹೆಸರು ಗುಣ ಅಂತ, ಆದರೆ ಅವು ದೋಷಗಳು. ಅಯ್ಯೋ ಮಂಗಳವಾರ ಅಂತ ಹೇಳಿದ ಹಾಗೆ ಹೆಸರು ಮಂಗಳವಾರ ಅಂತ, ಅದು ಅಮಂಗಳ. ಕೇಳ್ರಿ ಜೋಯಿಸರತ್ತು, ಮಂಗಳವಾರ ಅದೇನು ಮಾಡಬೇಡಿ, ಮಂಗಳವಾರ ಅಂತ ಹೆಸರುಂಟು, ಅದು ಅಮಂಗಳವಾರ, ಅದಕ್ಕೆ ಮಂಗಳವಾರ ಅಂತ ಕರೆಯೋದು ಅಂತಾರೆ ಅವರು. ಹಾಗೆ ಅದು ದೋಷ, ಅದಕ್ಕೆ ಅದನ್ನು ಗುಣ ಅಂತ ಕರೆಯೋದು. ಅದು ದುರ್ಗುಣ. ಅದನ್ನು ದೋಷ ಪುಂಜ, ಆ ಸತ್ವರಜಸ್ತಮೋ ಗುಣಗಳಿಂದಲೇ ಸೃಷ್ಟಿ. ಈ ಸೃಷ್ಟಿಯಲ್ಲಿ ಇರತಕ್ಕ ಯಾವ ವಸ್ತು ಕೂಡ ಸತ್ವರಜಸ್ತಮೋ ಗುಣಗಳಿಂದ ಕೂಡದೆ ನಿರ್ದುಷ್ಟವಾದ ಒಂದು ವಸ್ತುವೇ ಇಲ್ಲ. ಅವನ ಹೊಟ್ಟೆಯಿಂದ ಜಗತ್ತು ನಿರ್ಮಾಣ ಆಯಿತು, ಆ ಜಗತ್ತೆಲ್ಲ ದೋಷಗಳಿಂದ ತುಂಬಿದೆ. ಅವನು ನಿರ್ದುಷ್ಟ, ಈ ದುಷ್ಟವಾದ ಪ್ರಪಂಚವನ್ನು ಹೊಟ್ಟೆಯಿಂದ ಹೊರಗೆ ಹಾಕಿದಲ್ಲ ಎತ್ತ, ಎಂಥ ವಿಚಿತ್ರ. ದೋಷಪುಂಜ ಪ್ರಸವಿ, ಯಾಕೆಂದರೆ ಗುಣಜುಷಾಂ, ನಾವೆಲ್ಲರೂ ಗುಣಜುಷುಗಳು. ಗುಣಜುಷಃ ಅಂದರೆ ದುರ್ಗುಣಗಳನ್ನು ಹೊತ್ತು ಬಂದವರು, ಸತ್ವ ರಜಸ್ತಮೋ ಗುಣಗಳಿಂದ ಬದ್ಧರಾದವರು. ಈ ಗುಣಬಂಧ ಇಲ್ಲದೆ ಇದ್ದವರು, ಕೆಲವರು ಒಳ್ಳೆಯವರಿದ್ದಾರೆ, ಅವರಲ್ಲಿ ಸತ್ವಗುಣ ಅಂತೂ ಈ ಗುಣ ಇಲ್ಲದೇ ಇಲ್ಲ. ಕೆಲವರು ಸಾಮಾನ್ಯ, ಅತ್ತು ಇಲ್ಲ ಇತ್ತು ಇಲ್ಲ, ಅವರು ರಜೋಗುಣ. ಕೆಲವರು ದುಷ್ಟರು, ತಮೋಗುಣ. ಇವಾಗ ಬಿನ್ ಲಾಡೆನ್ ಇದ್ದಾನೆ, ಅವನ ಫಾಲೋವರ್ಸ್ ಇದ್ದಾರೆ, ಧರ್ಮದ ಹೆಸರಿನಲ್ಲಿ ಹಿಂಸೆ ಮಾಡತಕ್ಕವರು. ಅವರು ಯಾರು ಅಂದರೆ ತಮೋ ಗುಣದವರು. ಅದನ್ನೇ ಹಿಂದೆ ಅವರು ರಾಕ್ಷಸರು ದೈತ್ಯರು ಅಂತೆಲ್ಲ ಕರೀತಾ ಇದ್ದದ್ದು ಇಂಥ ಮಂದಿಯನ್ನೇ. ಅದು ಧರ್ಮದ ಹೆಸರಿನಲ್ಲಿ ನಾಶ, ಡಿಸ್ಟ್ರಕ್ಷನ್ ಅನ್ನೋದು ಧರ್ಮದ ಮುಖ ಅಂತ ತಿಳ್ಕೊಂಡ ಪೆದ್ದುಗಳನ್ನು ನಾವು ರಾಕ್ಷಸರು ಅಂತಲ್ಲದೆ ಅದಕ್ಕಿಂತ ಒಳ್ಳೆಯ ಶಬ್ದದಿಂದ ಕರೀಲಿಕ್ಕೆ ಆಗೋದಿಲ್ಲ. ಅವು ಅದಕ್ಕೋಸ್ಕರ ಧರ್ಮಕ್ಕೋಸ್ಕರ ಜೀವ ಬಿಡಲಿ, ಧರ್ಮಕ್ಕೋಸ್ಕರ ಜೀವ ತೆಗಿಲಿ, ಏನು ಮಾಡಿದರೂ ವಿಷಯ ಏನು ಗೊತ್ತುಂಟ, ನನ್ನ ಧರ್ಮ ಒಂದೇ ಶ್ರೇಷ್ಠ ಧರ್ಮ ಅಂತ ತಿಳ್ಕೊಂಡು ಈ ಥರ ಮಾಡೋದು ಆ ಮಂದಿ. ಅದು ನನ್ನ ಧರ್ಮವನ್ನು ನಂಬದವರು ನಾಶವಾಗಬೇಕು ಅಂತ. ಯಾಕೆಂದರೆ ಧರ್ಮ ಅಂದರೆ ನನ್ನ ಧರ್ಮ ಮಾತ್ರ ಅಂತ. ಈ ಒಂದು ತಮಾಷೆ ಏನು ಗೊತ್ತುಂಟ, ಆ ಮನುಷ್ಯರಿಗೆ ತಮ್ಮ ಬದುಕಿನ ಪೂರ್ವೋತ್ತರಗಳ ಎಚ್ಚರ ಕೂಡ ಇಲ್ಲ. ಅದೇ ಮನುಷ್ಯ ಹಿಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿರಬೇಕಾಗಿಲ್ಲಲ್ಲ, ಆವಾಗ ಮುಸ್ಲಿಂ ಧರ್ಮ ಅಲ್ಲ ಅವನದು, ಆವಾಗ ಅವನ ಧರ್ಮವೇ ಶ್ರೇಷ್ಠ ಧರ್ಮ ಅಂತ ಇನ್ನೊಂದು ಧರ್ಮ ಆಗಿತ್ತು. ಮುಂದಿನ ಜನ್ಮದಲ್ಲಿ ಇನ್ನೊಂದು ಧರ್ಮದಲ್ಲಿ ಹುಟ್ಟುತ್ತಾನೆ, ಆವಾಗ ಯಾವ ಧರ್ಮ ಶ್ರೇಷ್ಠ? ಒಂದೊಂದು ಜನ್ಮಕ್ಕೂ ಒಂದೊಂದು ಧರ್ಮ, ಆಯಾ ಜನ್ಮದಲ್ಲಿ ಅದೇ ಧರ್ಮ ಶ್ರೇಷ್ಠ ಅನ್ನೋದು ಉಳಿದವರನ್ನೆಲ್ಲ ಕೊಲ್ಲುವುದಾ? ಅಂದರೆ ಇನ್ನೊಂದು ಜನ್ಮದಲ್ಲಿ ನಾನು ಏನಾಗಿ ಹುಟ್ಟಬಹುದು, ಹಿಂದೆಯೇ ಈ ಎಚ್ಚರವೂ ಇಲ್ಲದ ಕೇವಲ ತಿಳಿಗೇಡಿಗಳು, ಪಶುತುಲ್ಯ ಪ್ರಾಣಿಗಳು ಮಾತ್ರ ಟೆರರಿಸ್ಟ್ ಆಗುವುದು ಸಾಧ್ಯ, ಅಥವಾ ಬಿನ್ ಲಾಡೆನ್ ಅಂಥ ಮೂರ್ಖರಾಗುವುದು ಸಾಧ್ಯ. ಸ್ವಲ್ಪ ತಿಳುವಳಿಕೆ ಇದ್ದವರಿಗೆ ನಗು ಬರುತ್ತೆ, ನಾಚಿಕೆ ಬರುತ್ತೆ, ಅಸಹ್ಯ. ಇದು ಸ್ವಲ್ಪ ಕಾಮನ್ ಸೆನ್ಸು ಇಲ್ಲ ಅಂತ ಕಾಣುತ್ತೆ. ನೋಡಿ, ಬುದ್ಧನ ಪ್ರತಿಮೆಯನ್ನು ಒಡೆದು ಹಾಕಿದರು ಅಫ್ಘಾನಿಸ್ತಾನದಲ್ಲಿ. ಅಲ್ಲಿ ಅದು ಗಾಂಧಾರ ದೇಶ, ನಮ್ಮ ಪ್ರಾಚೀನ ಗಾಂಧಾರ ದೇಶದಲ್ಲಿ. ಅಲ್ಲಿ ಒಂದು ಸುಂದರವಾದ ಬುದ್ಧನ ಪ್ರತಿಮೆ ಇತ್ತು. ನನಗೆ ಆ ಸುದ್ದಿ ಓದಿದಾಗ ತಕ್ಷಣ ಅನಿಸಿದ್ದೇನು ಅಂದರೆ, ಯಾರು ಈ ಜನ್ಮದಲ್ಲಿ ಮುಸ್ಲಿಂ ಆಗಿ ಅದನ್ನು ಒಡೆದನೋ ಅವನೇ ಹಿಂದಿನ ಜನ್ಮದಲ್ಲಿ ಬೌದ್ಧ ಆಗಿ ಅದನ್ನು ಮಾಡಿರ್ಬೋದು. ಎಷ್ಟು ಪೆದ್ದತನ ನೋಡಿ, ಹಿಂದಿನ ಜನ್ಮದಲ್ಲಿ ಅವನೇ ಬೌದ್ಧ ಧರ್ಮಾನಿಯಾಗಿ ಅವನೇ ಮಾಡಿರ್ಬೋದು ಭಾರಿ ಶ್ರದ್ಧೆಯಿಂದ. ಈ ಜನ ಮುಸ್ಲಿಂ ಆಗಿ ಹುಟ್ಟಿದ, ಒಡೆದು ಹಾಕಿದ. ಹಾಗಾದರೆ ಹಿಂದಿನ ಜನ್ಮದ ನಂಬಿಕೆ ಸರಿಯೋ, ಈ ಜನ್ಮದ ನಂಬಿಕೆ ಸರಿಯೋ? ಅಷ್ಟು ಯೋಚನೆ ಮಾಡುವ ಬುದ್ಧಿ ಇರ್ತಿದ್ರೆ ಹೊಡೀತಿರ್ಲಿಲ್ಲ. ಅಷ್ಟು ಬುದ್ಧಿ ಇಲ್ಲದೆ ಇದ್ದವರು, ಬುದ್ಧಿಗೇಡಿಗಳು ಮಾತ್ರ ಟೆರರಿಸ್ಟ್ ಆಗ್ತಾರೆ. ಅವರು ನಕ್ಸಲೈಟ್ ಆಗ್ಬೋದು, ಅವರು ಬಿನ್ ಲಾಡೆನಿಸಮ್ ಇರಬಹುದು, ಅಥವಾ ನಕ್ಸಲಿಸಮ್ ಇರಬಹುದು. ಬುದ್ಧಿ ಇದ್ದವರಿಗೆ ಹೇಳಿದ ಕೆಲಸ ಅಲ್ಲ ಇದು. ಬುದ್ಧಿ ಇಲ್ಲದೆ ಇದ್ದು ನಾವು ಜಗತ್ತನ್ನು ಉದ್ಧಾರ ಮಾಡ್ತೇವೆ ಅಂತ ಹೊರಟವರು ಹೀಗೆ ಮಾಡ್ತಾರೆ ಅಷ್ಟೇ, ತೀರ ಬುದ್ಧಿಗೇಡಿಗಳು. ದೋಷ ಯಾಕೆ ಇದು ಹೇಳಿದೆ? ದೋಷ ಪುಂಜ ಪ್ರಸವಿ ಅಂತ. ಇವರೆಲ್ಲ ಭಗವಂತನ ಸೃಷ್ಟಿ. ಭಗವಂತನನ್ನು ನಂಬದ ನಾಸ್ತಿಕರನ್ನು ಸೃಷ್ಟಿ ಮಾಡಿದವನವನೇ. ಒಂದು ಮಾತು ಹೇಳ್ತಾರೆ ಭೂಮಿಯನ್ನು ಸ್ತೋತ್ರ ಮಾಡುವಾಗ, ಭೂಮೌ ಸ್ಖಲಿತ ಪಾದಾನಾಂ ಭೂಮಿರೇವ ಪರಾಯಣಂ. ನೆಲದಲ್ಲಿ ಜಾರಿ ಬಿದ್ದವರಿಗೆ ಆಶ್ರಯ ಯಾವುದು? ನೆಲವೇ. ಬೀಳೋದು ಜಾರಿ ಬಿದ್ದರೂ ಕೂಡ ಅವನು ಎತ್ತಿ ಹಿಡಿಯೋದು ನೆಲವೇ. ನೆಲದಲ್ಲಿ ಜಾರಿ ಬಿದ್ದವನಿಗೆ ನೆಲವೇ ಆಶ್ರಯ, ನಿನ್ನನ್ನು ದ್ರೋಹ ಮಾಡಿದವನಿಗೆ ನೀನೇ ರಕ್ಷಣೆ ಅಂತ. ಭಗವಂತನನ್ನು ನಿರಾಕರಣೆ ಮಾಡುವವನಿಗೂ ನೀನೇ ಗತಿ. ಹಾಗೆ ನೆಲದಲ್ಲಿ ಜಾರಿ ಬಿದ್ದವನಿಗೆ ನೆಲವೇ ಎತ್ತಿ ಹಿಡಿಬೇಕು, ಇನ್ಯಾವುದು ಬರುತ್ತೆ ಅವನಿಗೆ? ಆ ಥರ ನಿನ್ನನ್ನು ನಾವು ನೋಡಿ, ಧಿಯೋ ಯೋ ನಃ ಪ್ರಚೋದಯಾತ್. ಇದು ಭಗವಂತನನ್ನ ಗಾಯತ್ರಿಯಿಂದ ಪ್ರಾರ್ಥನೆ ಮಾಡ್ತೇವಲ್ಲ, ಏನು ಹೇಳ್ತೇವೆ ನಾವು ಗಾಯತ್ರಿಯಲ್ಲಿ? ಏನು ಅಂದರೆ, ನಮಗೆಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡು.
ನಮಗೆಲ್ಲರಿಗೂ ಅಂದರೆ ನಿನ್ನನ್ನು ನಂಬುವವರಿಗೆ, ನಿನ್ನನ್ನು ನಂಬದವರಿಗೆ ಕೂಡ ಒಳ್ಳೆ ಬುದ್ಧಿ ಕೊಡು. ಇದು ಗಾಯತ್ರಿ. ಯಾವತ್ತೂ ಕೂಡ ಅದು ಯಾರನ್ನು ದ್ವೇಷ ಮಾಡಲಿಕ್ಕೆ ಇರೋದಿಲ್ಲ. ಓ ಭಗವಂತ, ನಿನ್ನನ್ನು ನಂಬದವರಿಗೂ ಒಳ್ಳೆ ಬುದ್ಧಿ ಕೊಡು. ಗಾಯತ್ರಿ ಜಪ ಮಾಡುವವರಿಗೂ ಒಳ್ಳೇದು ಮಾಡು, ಅದನ್ನು ಮಾಡದೇ ಇದ್ದವರಿಗೆ, ಅದನ್ನು ಟೀಕೆ ಮಾಡುವವರಿಗೂ ಒಳ್ಳೇದು ಮಾಡು. ಈ ಚಿಂತನೆ, ಇದಕ್ಕಿಂತ ಸಾತ್ವಿಕವಾದ ಚಿಂತನೆ ಯಾರಾದರೂ ಎಲ್ಲಾದರೂ ಯಾವುದಾದ್ರೂ ಮಂತ್ರದ ಮೂಲಕ ಮಾಡೋದು ಸಾಧ್ಯವಾ? ನಿನ್ನನ್ನು ನಂಬದವರಿಗೂ ಒಳ್ಳೆ ಬುದ್ಧಿ ಕೊಡು ಅಂತ ಪ್ರಾರ್ಥನೆ ಮಾಡ್ತೇವೆ. ಇದು ಗಾಯತ್ರಿ ಜಪ ಮಾಡುವವನು ಮಾಡ್ತಕ್ಕಂಥದ್ದು. ಪ್ರತಿನಿತ್ಯ ಓ ದೇವರೇ, ನಿನ್ನನ್ನು ನಂಬಿದವರಿಗೆ ಮಾತ್ರ ಅಲ್ಲ, ನಿನ್ನನ್ನು ನಂಬದವರಿಗೂ ಒಳ್ಳೆ ಬುದ್ಧಿ ಕೊಡು. ಎಲ್ಲರಲ್ಲೂ ಸಾತ್ವಿಕತೆ, ಒಳ್ಳೆಯತನ ಜಾಗೃತ ಮಾಡು. ಸ್ವಲ್ಪ ಈ ಗಾಯತ್ರಿ ಜಪ ಮಾಡೋರು ಶ್ರದ್ಧೆಯಿಂದ ಮಾಡದೇ ಇರೋದ್ರಿಂದ ಬಿನ್ ಲಾಡೆನ್ ನಕ್ಸಲೈಟ್ಸು ಜಾಸ್ತಿ ಆಗ್ತಾ ಇರೋದು. ಗಾಯತ್ರಿ ಮಾಡೋವರಿಗೆ ಗಾಯತ್ರಿ ನಂಬಿಕೆ ಹೊರಟೋಗಿದೆ. ಅದನ್ನು ನೀವು ತುಂಬ ಇನ್ವಾಲ್ವ್ಮೆಂಟಿನ ಜೊತೆಗೆ ಸಮಷ್ಟಿಯಾಗಿ ಮಾಡಿದರೆ ಬೇರೆ ಯಾವ ಹೋರಾಟವೂ ಬೇಡ ಸಾತ್ವಿಕತೆಯ ಉನ್ಮೇಷಕ್ಕೆ. ಗಾಯತ್ರಿ ಕ್ಯಾನ್ ಡೂ ದ್ಯಾಟ್. ಅದೇ ಗಾಯತ್ರಿ ಜಪ ಮಾಡೋವರಿಗೆ ಗಾಯತ್ರಿ ಮೇಲೆ ಭರವಸೆ ಇಲ್ಲ. ಮತ್ತು ಕೆಲವರು ಸರಿಯಾಗಿ ಮಾಡೋದೇ ಇಲ್ಲ, ಅದನ್ನು ಉಚ್ಚಾರವೇ ಸರಿಯಾಗಿ ಮಾಡೋಲ್ಲ. ಏನೇನೋ ಉಚ್ಚಾರ, ಆ ಉಚ್ಚಾರ ಮಾಡುವವರಿಗೂ ಅರ್ಥ ಗೊತ್ತಿಲ್ಲ. ಗಾಯತ್ರಿ ಜಪ ಮಾಡಬೇಕು ಅಂತ ಹೇಳಿದ್ದಾರೆ, ಯಾರಿಗೊತ್ತು, ಯಾಕೋ ಹೇಳಿದ್ದಾರೆ, ಮಾಡಿದೆ. ಕೆಲವರಿಗೆ ಅರ್ಥ ಗೊತ್ತಿಲ್ಲದೆ ಮಾಡ್ತಾರೆ, ಕೆಲವರು ಅರ್ಥ ಗೊತ್ತಿಲ್ಲ ಅಂತ ಮಾಡೋದು ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಗಾಯತ್ರಿಯಿಂದ ಪಡಬಾರದ ಪಾಡು ಪಾಪ ಅದರದ್ದು ದುರಂತ. ಹೀಗಾಗಿ ದುಷ್ಟಶಕ್ತಿಗಳು ಉನ್ಮೇಷ ಆಗಲಿಕ್ಕೆ ಕಾರಣ ನಾವು ಗಾಯತ್ರಿಯನ್ನು ಕೈ ಬಿಟ್ಟದ್ದು. ಅದು ಇಡೀ ವಿಶ್ವ ಕಲ್ಯಾಣಕ್ಕೋಸ್ಕರ ಆ ಮಂತ್ರವನ್ನು ಕಂಡು ಹುಡುಕಿದ್ರು ಅವರು. ಅದನ್ನೇ ಹೇಳಿದ್ರು, ಭಗವಂತ ನಿರ್ದೋಷಂ ದೋಷ ಪುಂಜ ಪ್ರಸವಿ ಗುಣಜುಷಾಂ. ಗುಣಗಳನ್ನ ಅಂದರೆ ಸತ್ವರಜಸ್ತಮೋ ಗುಣಗಳನ್ನ ಅವಲಂಬಿಸಿಕೊಂಡೇ ಬದುಕೋರು ನಾವು. ನಮ್ಮಲ್ಲಿ ಎಷ್ಟೇ ಒಳ್ಳೆತನ ಇರಲಿ, ಅದು ಸತ್ವದ ಪ್ರಭಾವ. ಕೆಟ್ಟತನ ಇದ್ದರೆ ತಮಸ್ಸಿನ ಪ್ರಭಾವ. ನಮಗೆ ತಮೋಗುಣ ಇದ್ದಾಗ ನಾವು ಮಾಡೋ ಕೆಟ್ಟತನ ಕೆಟ್ಟದ್ದು ಅಂತ ಅನಿಸೋದೇ ಇಲ್ಲ, ಅದು ಕರೆಕ್ಟ್ ಒಂದು ವಾದ ಮಾಡ್ತೇವೆ ನಾವು. ಅದು ಗುಣದ ಪ್ರಭಾವ. ಕೃಷ್ಣ ಒಂದು ಮಾತು ಹೇಳ್ತಾನೆ, ಗುಣಾಹ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಒಬ್ಬ ಮನುಷ್ಯ ನಮ್ಮ ಹತ್ರ ಜಗಳಕ್ಕೆ ಬರ್ತಾನೆ, ಬಾಯಿ ಬಂದಾಗ ಬೈತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ಅದನ್ನು ನೋಡಿ ಎಂಜಾಯ್ ಮಾಡೋದು, ಬ್ಯೂಟಿಫುಲ್ ಸೈಕಾಲಜಿ ಇದು. ನಿನ್ನನ್ನು ಒಬ್ಬ ಟೀಕೆ ಮಾಡ್ತಾನೆ, ಬೈತಾನೆ, ಅಟ್ಯಾಕ್ ಮಾಡ್ತಾನೆ. ಆವಾಗ ಅದನ್ನು ನೋಡಿ ಅವನ ಮನಸ್ಸಿನಲ್ಲಿ ಯಾವ ಗುಣಗಳು ಕೆಲಸ ಮಾಡ್ತಾ ಇವೆ, ಇದು ಅನಾಲಿಸಿಸ್. ಓಹೋ, ಈಗ ತಮೋ ಗುಣ ಕೆಲಸ ಮಾಡ್ತಾ ಇದೆ, ಇಟ್ಸ್ ಎ ಥಿಂಗ್ ಟು ಬಿ ಎಂಜಾಯ್ಡ್. ಅವನಲ್ಲಿ ಯಾವ ಗುಣ ಕೆಲಸ ಮಾಡ್ತಾ ಇದೆ, ಸತ್ವಗುಣವೋ ರಜೋಗುಣವೋ ತಮೋ ಗುಣವೋ ಅಂತ ಯೋಚನೆ ಮಾಡಿಕೊಂಡು ಅವನ ಮೈಂಡಿನ ಆ ಕಂಡೀಷನ್, ಮನಸ್ಥಿತಿಯ ಒಂದು ಅನಾಲಿಸಿಸ್ ಉಂಟಲ್ಲ, ಅದು ಮೂಜಿನ ಸಂಗತಿ ಅದು. ಹಾಗಾಗಿ ಅವನು ನನ್ನನ್ನು ದ್ವೇಷ ಮಾಡ್ತಾ ಇಲ್ಲ, ಅವನ ತಮೋ ಗುಣ ನನ್ನನ್ನು ಬೈತಾ ಇದೆ, ಅದು ಅವನ ಮೇಲೆ ನಾನೇ ಯಾಕೆ ಒಪ್ಪಿಸ್ಕೋಬೇಕು? ಸೊ ಹೀಗೆ ಯೋಚನೆ ಮಾಡಿದರೆ ಪ್ರಪಂಚದಲ್ಲಿ ಯಾರ ಮೇಲೂ ದ್ವೇಷ ಮಾಡ್ಲಿಕ್ಕೆ ಬರೋಲ್ಲ. ದೇವ್ರ ಹತ್ರ ಪ್ರಾರ್ಥನೆ ಮಾಡಿದವನು, ಅವನ ತಮೋ ಗುಣವನ್ನು ಸ್ವಲ್ಪ ತೆಗಿ ಭಗವಂತ, ಅವನಿಗೂ ಸಾತ್ವಿಕ ಆವೇಶ ಕೊಡು, ಮುಗಿದೋಯ್ತು. ಯಾರು ದ್ವೇಷ ಮಾಡ್ಲಿಕ್ಕೆ ಆಗುವುದಿಲ್ಲ. ಇದು ನಿಜವಾದಂಥ ಒಂದು ವೇದಾಂತದ ಮನಃಶಾಸ್ತ್ರ. ಆದರೆ ಮನುಷ್ಯ ಅಷ್ಟು ಹೇಳಿದರೂ ಕೂಡ ನಾವು ಗುಣದ ಪ್ರಭಾವಕ್ಕೆ ಒಳಗಾಗಿ ಬಿಟ್ಟಿದ್ದೇವೆ, ಅದು ಹೊರಬರ್ಲಿಕ್ಕೆ ಆಗೋದಿಲ್ಲ. ಸಿಟ್ಟು ಬಂದಾಗ ವಿಚಿತ್ರವಾದ ಕೋಪದಲ್ಲಿ ಮಾಡಬಾರದು ಮಾಡಿಬಿಡ್ತೇವೆ, ಹೇಳಬಾರದ್ದು ಹೇಳಿಬಿಡ್ತೇವೆ, ಆಡಬಾರದ ಮಾತನ್ನು ಆಡಿಬಿಡ್ತೇವೆ. ಆಮೇಲೆ ಪಶ್ಚಾತ್ತಾಪ ಪಡ್ತೇವೆ, ನಾಳೆ ಕಚ್ಕೋತೇವೆ. ಸಿಟ್ಟಿನ ಭರದಲ್ಲಿ ಹೇಳಿಬಿಟ್ಟೆ, ನಾನು ಆಡಬಾರ್ದಿತ್ತು ಹಾಗೆ, ಮಾಡಬಾರ್ದಿತ್ತು ಹಾಗೆ. ಎಷ್ಟೋ ಮಂದಿ ಸಿಟ್ಟಿನ ಭರದಲ್ಲಿ ತಮಗಾಗದನ್ನು ಕೊಲೆ ಮಾಡಿ ಆಮೇಲೆ ತಾವೇ ಹೋಗಿ ಕನ್ಫೆಸ್ ಮಾಡಿಕೊಳ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ. ಸಿಟ್ಟಿನ ಭರದಲ್ಲಿ ಮಾಡಿಬಿಟ್ಟೆ, ನನಗೆ ತಪ್ಪು ಅಂತ ಇವರು ಪಶ್ಚಾತ್ತಾಪ. ಇದು ಮನುಷ್ಯ ತನ್ನ ತಪ್ಪುಗಳನ್ನು ತಮೋಗುಣದ ಆವೇಶದಿಂದ ಮಾಡಿಬಿಡ್ತಾನೆ, ತಿದ್ದಿಕೊಳ್ಳಿಕ್ಕೆ ಆಗೋಲ್ಲ. ರಜೋಗುಣದ ಆವೇಶ ಬಂದಾಗ ರಾಜಸ್ವವಾಗಿ ವರ್ತಿಸ್ತಾನೆ. ಸತ್ವಗುಣ ಅದನ್ನ ಗುಣಜುಷಾಂ. ನಾವು ಎಲ್ಲರೂ ಒಂದಲ್ಲ ಒಂದು ಗುಣಗಳಿಗೆ ಬದ್ಧರಾಗಿ ಬದುಕುವವರು. ಆ ಗುಣಗಳ ಮೂಲಕ ಆಗುವಂಥದ್ದೇನು ಅಂದರೆ ದೋಷಪುಂಜ ಪ್ರಸವಿ, ಒಂದಲ್ಲ ಒಂದು ರೀತಿಯ ತಪ್ಪುಗಳು, ಪ್ರಮಾದಗಳು ಜೀವನದಲ್ಲಿ. ಅಂಥ ದೋಷಪೂರ್ಣವಾದ ಜೀವ ಸಮುದಾಯವನ್ನು ಸೃಷ್ಟಿ ಮಾಡಿದ ಭಗವಂತ ನಿರ್ದೋಷ ಅಲ್ಲ. ನಿರ್ದೋಷನಾದ ಭಗವಂತರ ಹೊಟ್ಟೆಯಿಂದ ಬಂದವು ಎಲ್ಲ ದೋಷಗಳೇ ಬಂತಲ್ಲ, ಒಂದು ನಿರ್ದಿಷ್ಟವಾದ ವಸ್ತು ಬರಲಿಲ್ಲ. ಇದು ವಿಚಿತ್ರ ಅಂತಾರೆ. ದೋಷಪುಂಜ ಪ್ರಸವಿ ಗುಣಜುಷಾಂ ನಿರ್ಗುಣಂ ಸದ್ಗುಣಾಢ್ಯಂ. ಅದೇ ಮುಂದೆ ಹೇಳ್ತಾರೆ ನೋಡಿ, ಭಗವಂತ ನಿರ್ಗುಣ ಆದರೆ ಸದ್ಗುಣಾಢ್ಯ. ಅವನ ಉದರವೂ ಹಾಗೆ ಗುಣ, ಅದರಲ್ಲಿ ನಿರ್ಗುಣ ಅದು.
ಆದರೆ ಗುಣಪೂರ್ಣ. ಹಾಗಂದ್ರೆ ಏನ್ರಿ? ನಿರ್ಗುಣ ಅಂದ್ರೆ ಗೊತ್ತಾಯ್ತಲ್ಲ ನಮಗೆ. ಗುಣ ಅಂದ್ರೆ ದುರ್ಗುಣಗಳು, ಸತ್ವರಜಸ್ತಮೋ ಗುಣಗಳೇ ಗುಣಗಳು. ನಿರ್ಗುಣಂ ಅಂದ್ರೆ ಭಗವಂತನಲ್ಲಿ ಸತ್ವರಜಸ್ತಮೋ ಗುಣಗಳಿಲ್ಲ, ಅದರಿಂದ ಅವನು ನಿರ್ಗುಣ. ಆದರೆ ಜ್ಞಾನಾನಂದಾದಿ ಗುಣಗಳಿವೆ, ಅದರಿಂದ ಸದ್ಗುಣ. ಅಂದ್ರೆ ಭಗವಂತ, ನಿನ್ನೆ ನಾವು ಹೇಳಿದ್ನಲ್ಲ, ಭಗವಂತ ನಿರಾಕಾರನೂ ಹೌದು, ಭಗವಂತ ಸಾಕಾರನೂ ಹೌದು. ಮಣ್ಣು ನೀರು ಬೆಂಕಿಯಿಂದ ಆದಂಥ ಆಕಾರ ಇಲ್ಲ, ಅದರಿಂದ ನಿರಾಕಾರ. ಜ್ಞಾನಾನಂದಮಯವಾದ ಆಕಾರ ಇದೆ, ಅದರಿಂದ ಸಾಕಾರ. ಹಾಗೆ ಸತ್ವರಜಸ್ತಮೋ ಗುಣಗಳು ಇಲ್ಲ, ಅದರಿಂದ ನಿರ್ಗುಣ. ಮಣ್ಣು ನೀರು ಬೆಂಕಿ ಅಂದ್ರು ಸತ್ವರಜಸ್ತಮಸ್ಸು ಅಂದ್ರೆ ಒಂದೇ. ಮಣ್ಣು ಅಂದ್ರೆ ತಮೋಗುಣ. ಯಾಕಂದ್ರೆ ತಮೋಗುಣದ ಸ್ವಭಾವ ಏನು ಗೊತ್ತುಂಟ? ಅಧಃಪಾತ, ಕೆಳಕ್ಕೆ ಹೋಗುವುದು. ಮಣ್ಣನ್ನು ತೆಗೆದು ಹಿಡ್ಕೊಳ್ರಿ, ಕಲ್ಲು ಮಣ್ಣು ಏನಾದರೂ ಕೈ ಬಿಡ್ರಿ, ಅದು ಎಲ್ಲಿ ಹೋಗೋದು? ಕೆಳಕ್ಕೆ ಹೋಗೋದು. ಅದು ತಮೋಗುಣ. ನೀರು ರಜೋಗುಣ. ಅದೇನು ಅಂದರೆ ಹಾಕಿದರೆ ಎಲ್ಲ ಕಡೆ ಸ್ಪ್ರೆಡ್ ಆಗೋದು. ಇಲ್ಲಿ ಹಾಕಿಬಿಟ್ರೆ ಈ ಹಾಲೆಲ್ಲ ತುಂಬುತ್ತೆ. ಅದು ಕೆಳಕ್ಕೆ ಹೋಗೋದಲ್ಲ, ಮೇಲಕ್ಕೆ ಹೋಗೋದಲ್ಲ, ಹಬ್ಬುವುದು. ಅದು ರಜೋಗುಣ. ಬೆಳಕು, ಬೆಂಕಿ ಸತ್ವಗುಣ. ಯಾಕೆಂದರೆ ಸತ್ವದ ಸ್ವಭಾವ ಏನು? ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ. ಸತ್ವಗುಣ ಮೇಲಕ್ಕೆ ಹೋಗುವಂಥದ್ದು. ಬೆಂಕಿ ಹಿಡ್ಕೊಳ್ಳಿ, ದೊಂದಿ, ಅದು ಬೆಳಕು ಮೇಲೆ ಹೋಗೋದು. ಹೀಗೆ ಕೆಳಗೆ ಮಾಡಿ ಹಿಡ್ಕೊಳ್ಳಿ, ದೊಂದಿ ಮೇಲೆ. ಏನು ಮಾಡಿದ್ರೆ ಮೇಲೆ. ಸೊ ಮೇಲೆ ಹೋಗುವುದು ಸತ್ವಗುಣ ಅಂದರೆ ಬೆಂಕಿ, ಹಬ್ಬುವುದು ರಜೋಗುಣ ಅಂದರೆ ನೀರು, ಕೆಳಕ್ಕೆ ಹೋಗುವುದು ತಮೋಗುಣ ಅಂದರೆ ಮಣ್ಣು. ಮಣ್ಣು ನೀರು ಬೆಂಕಿಯಿಂದ ಆದ ದೇಹವೂ ಇಲ್ಲ, ಸತ್ವರಜ ತಮೋ ಗುಣಗಳೆಂಬ ಗುಣವೂ ಇಲ್ಲ. ಅದರಿಂದ ಅವನು ನಿರ್ಗುಣ ನಿರಾಕಾರ. ಅದರ ಜ್ಞಾನಾನಂದಮಯವಾದಂಥ ದೇಹ ಇದೆ, ಮತ್ತು ಜ್ಞಾನಾನಂದಮಯನಾದ್ರಿಂದ ಅಂಥ ಗುಣವೂ ಇದೆ. ಅದರಿಂದ ಅವನು ನಿರ್ಗುಣನೂ ಹೌದು, ಅವನು ನಿರಾಕಾರನೂ ಹೌದು, ಅವನು ಸಾಕಾರನೂ ಹೌದು, ಸದ್ಗುಣಪೂರ್ಣನೂ ಹೌದು. ಬಹಳ ಜನಕ್ಕೆ ಈ ಸಂಗತಿ ಗೊತ್ತಿಲ್ಲದೆ ಎಷ್ಟೋ ಜನ ಭಗವಂತ ನಿರ್ಗುಣ ನಿರಾಕಾರ ಅಂದರೆ ಯಾವ ಗುಣವಿಲ್ಲ ಅಂದರೆ ವಾಯ್ಡ್ ಆಫ್ ಆಲ್ ಎಟ್ರಿಬ್ಯೂಟ್ಸ್, ಬೆರೆಫ್ಟ್ ಆಫ್ ಆಲ್ ಕ್ವಾಲಿಟೀಸ್, ಹೀಗೆಲ್ಲ ಹೇಳ್ತಾರೆ. ನೀವು ಇಂಗ್ಲೀಷ್ನಲ್ಲಿ ಇಂಥ ಟ್ರಾನ್ಸ್ಲೇಷನ್ ಓದಿದ್ದೇನೆ ನಾನು. ಅವನು ನಿರ್ಗುಣ ಅಂದರೆ ವಾಯ್ಡ್ ಆಫ್ ಆಲ್ ಎಟ್ರಿಬ್ಯೂಟ್ಸ್, ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಅದು ಏನೂ ಇಲ್ಲ ಅಂದರೆ ಅರ್ಥ ಏನು ಗೊತ್ತುಂಟ? ಏನೂ ಇಲ್ಲದೆ ಇದ್ದ ವಸ್ತುವೂ ಇಲ್ಲ. ಅದರಿಂದ ಭಗವಂತ ನಿರ್ಗುಣ ನಿರಾಕಾರ ಅಂದರೂ ಒಂದೇ, ಭಗವಂತ ಇಲ್ಲ ಅಂದರೂ ಒಂದೇ, ವ್ಯತ್ಯಾಸ ಇಲ್ಲ. ಒಂದು ವಸ್ತು ಅಂತಂದರೆ ಅದಕ್ಕೊಂದು ಫಾರ್ಮು ಅಥವಾ ಕನ್ಸೀವ್ ಮಾಡ್ತಕ್ಕಂಥ ಆಬ್ಜೆಕ್ಟಿವ್ ಇದೆ. ಯಾವ ಆಬ್ಜೆಕ್ಟಿವ್ ನಿಂದು ಹೇಳಲಿಕ್ಕೆ ಆಗದೆ ಇದ್ದ ವಸ್ತು ಅನ್ನೋದು ಅದು ವಸ್ತುವೇ ಅಲ್ಲ. ಅಂದ ಈ ಭ್ರಮೆಗಳೇ ನಮ್ಮ ಭಗವಂತ ನಿರ್ಗುಣ ನಿರಾಕಾರ. ಏನು ಆನಂದ ಕೆಲವರಿಗೆ, ಆಹಾ ನಿರ್ಗುಣನಾದ ಭಗವಂತನೇ. ಅವನಿಗೇನು ಅವ್ನು ಕೇಳಿಸಿಕೊಳ್ಳಿಕ್ಕೂ ಆಗುವುದಿಲ್ಲ, ಯಾಕಂದರೆ ಅವನಿಗೆ ಅವಯವ ಇಲ್ಲ, ಕಿವಿ ಇಲ್ಲ ಅವನಿಗೆ. ನೋಡಿ, ಅದಕ್ಕೆ ಈ ಮುಸಲ್ಮಾನರಿಗೆ ಒಂದು ಸಂಶಯ ಬಂದಿದೆ ಈಗ. ಏನು ಅಂದರೆ ದೇವರಿಗೆ ಅಂದರೆ ಬಹಳ ವಯಸ್ಸಾಯ್ತು ನೋಡಿ, ಕಿವಿ ಇದ್ದರೂ ಅದು ಕಿವಿಡಾಗಿರ್ಬೋದು. ನಮಗೆ ವಯಸ್ಸಾದ್ಮೇಲೆ 60 ಆದ್ಮೇಲೆ 70 ಕೇಳೋಲ್ಲ. ಅದಕ್ಕೆ ಮೈಕಿಟ್ಟು ಪ್ರೇಯರ್ ಮಾಡೋದು ಅಂದರೆ ಕೇಳಲಿ ದೇವರಿಗೆ ಹೇಳದೇ ಇದ್ರೆ. ಈ ಎಲ್ಲ ಏನು ಭ್ರಮೆಗಳು ನೋಡಿ, ಇವೆಲ್ಲ ಫಿಲಾಸಫಿಯಾಗಿ ಕೂತಿದೆ ನಮ್ಮ ದೇಶದಲ್ಲಿ. ಇಂಥ ಮೂಢತನಗಳೆಲ್ಲ ಫಿಲಾಸಫಿಯಾಗಿ. ಮೈಕಿಟ್ಟು ಪ್ರೇಯರ್ ಮಾಡಿಬಿಟ್ರೆ ದೇವರಿಗೆ ಕೇಳುತ್ತೆ, ಯಾಕೆಂದ್ರೆ ವಯಸ್ಸಾಯ್ತು, ಇದ್ರೆ ಕೇಳದಿದ್ರೆ ಏನು ಮಾಡೋದು? ನಾವು ಫಿಲಾಸಫಿ ಅಂದರೆ ಈ ಪೆದ್ದುತನ ಆಗಿಬಿಡುತ್ತೆ, ಏನೂ ಗೊತ್ತಿಲ್ಲ. ಅದು ಕಡೆ ರಿಲಿಜಿಯಸ್ ರೈಟು ಅಂತ ಕಡೆಗೆ. ನೀವು ಅದನ್ನು ಏನಾದ್ರು ಆಕ್ಷೇಪ ಮಾಡಿ, ಅದನ್ನು ಅವರು ಪ್ರೇಯರ್ ಮಾಡಲಿ, ನಮ್ಮಿಂದ ಏನು ಆಕ್ಷೇಪ ಇಲ್ಲ. ಊರಿನವರಿಗೆಲ್ಲ ತೊಂದರೆ ಆಗುತ್ತೆ, ಅವ್ರು ಅಲ್ಲೇ ಮಾಡಲಿ ಅಂತಂದರೆ ಇಟ್ ಈಸ್ ಅವ್ರ ರಿಲಿಜಿಯಸ್ ರೈಟ್ ಅಂತಾರೆ. ಕೋರ್ಟ್ನವರು ಅದನ್ನು ಎತ್ತಿ ಹಿಡಿತಾರೆ. ರಿಲಿಜಿಯಸ್ ರೈಟ್ ಹೌದು ಅಲ್ಲ. ಅದನ್ನು ನೆದರ್ಲ್ಯಾಂಡ್ನಲ್ಲಿ ಕೇಸ್ ಆಯಿತು ಅವ್ರ ಮೇಲೆ. ನೆದರ್ಲ್ಯಾಂಡ್ನಲ್ಲಿ ಎಲ್ಲ ಮಸೀದಿಗಳಲ್ಲಿ ಮೈಕಿಟ್ಟು ಪ್ರೇಯರ್ ಮಾಡಿದರು. ನೆದರ್ಲ್ಯಾಂಡ್ನಲ್ಲಿ ಕ್ರೈಸ್ತರ ಸಂಖ್ಯೆ ಮೆಜಾರಿಟಿ ಇಲ್ಲದೆ ಅವರು ಆಕ್ಷೇಪ ಮಾಡಿದರು. ಆಕ್ಷೇಪ ಮಾಡಿದಾಗ ಇವರದ್ದು ಏನಂದರೆ ಇಟ್ ಈಸ್ ಅವರ್ ರಿಲಿಜಿಯಸ್ ರೈಟ್, ನಮ್ಮ ಧರ್ಮದ ಮೇಲೆ ನೀವು ಮುಗುತ್ತಿರೋ ಹಾಗಿಲ್ಲ ಅಂದರು. ಜಡ್ಜಿ ಏನು ಕೇಳಿದ್ರು ಗೊತ್ತಾ? ಹೌ ಕ್ಯಾನ್ ಇಟ್ ಬಿ ಯುವರ್ ರಿಲಿಜಿಯಸ್ ರೈಟ್? ಪ್ರೊಫೆಟ್ ಮಹಮ್ಮದ್ ಇದ್ದಾಗ ಮೈಕಿತ್ತ ಅಂತ ಕೇಳಿದರು ಜಡ್ಜು. ಇಲ್ಲ, ಮತ್ತೆ ಅದು ರಿಲಿಜಿಯಸ್ ರೈಟ್ ಆದಾಗ ಸ್ಟಾಪ್ ಇಟ್ ಅಂತ ಹೇಳಿದರು. ನೆದರ್ಲ್ಯಾಂಡ್ನಲ್ಲಿ ಸಾಧ್ಯ, ನಮ್ಮ ದೇಶದಲ್ಲಿ ಮೈಕ್ ಹಿಡದೇ ಇದ್ರೆ ನಮ್ಮ ಪ್ರಧಾನಿಗಳಿಗೆ ನಿದ್ರೆ ಬರೋಲ್ಲ. ಮಾಸ್ಕಿನಲ್ಲಿ ಒಂದು ದಿವಸ ಮೈಕಿನಲ್ಲಿ ಪ್ರೇಯರ್ ಮಾಡದೇ ಇದ್ರೆ ನಮ್ಮ ಪ್ರಧಾನಿಗಳಿಗೆ ನಿದ್ರೆ ಬರುವುದಿಲ್ಲ. ಅಂಥ ಪ್ರಧಾನಿಗಳಿದ್ದಾರೆ ನಮ್ಮ ದೇಶದ ರಕ್ಷಣೆ ಮಾಡಲಿಕ್ಕೆ. ಇಲ್ಲಿ ಯಾವ ಜಡ್ಜ್ಮೆಂಟ್ ಬಂದಿದ್ದು ಬರೋಲ್ಲ. ಆದರೆ ಎಷ್ಟು ಮೂಢತನಗಳು ನೋಡಿ. ದೇವರಿಗೆ ಕೇಳೋಲ್ಲ ಅಂತ ಸಂಶಯ. ದೇವರಿಗೆ ಕೇಳೋದಲ್ಲ, ನಿಮಗೆಲ್ಲ ನಾವು ಎಷ್ಟು ಧಾರ್ಮಿಕರು ಅಂತ ಗೊತ್ತಾಗಬೇಕು. ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಹಾಕೋದು ಮೈಕು. ನಾವು ಧಾರ್ಮಿಕರಾಗಬೇಕಾಗಿಲ್ಲ, ನಿಮಗೆ ನಾವು ಧಾರ್ಮಿಕರು ಅಂತ ತೋರಿಸಿಕೊಳ್ಳೋದು ಮುಖ್ಯ. ಅದಕ್ಕೆ ಮೈಕ್ ಬೇಕಾಗತ್ತೆ. ನಿರ್ದೋಷಂ ದೋಷ ನಿರ್ಗುಣಂ ಸದ್ಗುಣಾಢ್ಯಂ. ಭಗವಂತನಲ್ಲಿ ಯಾವ ಗುಣವೂ ಇಲ್ಲ ಅಲ್ಲ. ಸತ್ವ ರಜಸ್ತಮೋ ಗುಣಗಳಿಲ್ಲ. ಆದರೆ ಎಲ್ಲ ಜ್ಞಾನಾನಂದಾದಿ ಸದ್ಗುಣಗಳಿವೆ. ಸರ್ಗೇಪಿ ಗ್ರಸ್ತ ವಿಶ್ವಂ. ಪ್ರಳಯ ಕಾಲದಲ್ಲಿ ಇಡೀ ವಿಶ್ವವನ್ನು ಸಂಹಾರ ಮಾಡಿ ತನ್ನ ಹೊಟ್ಟೆ ಒಳಗೆ ಇಟ್ಟುಕೊಳ್ತಾನೆ ಅಂತ.
ಮತ್ತೆ ಈ ಸೃಷ್ಟಿಯಾದ ಮೇಲೆ ಎಲ್ಲಿರೋದು? ಭಗವಂತನ ಹೊಟ್ಟೆ ಒಳಗೆ ಇರೋದಲ್ವ ಜಗತ್ತು. ಅವನು ಇಡೀ ಪ್ರಪಂಚ ತುಂಬಿರುವುದರಿಂದ, ಆದ್ದರಿಂದ ಪ್ರಳಯ ಕಾಲದಲ್ಲೂ ತನ್ನ ಒಡಲಲ್ಲಿ ವಿಶ್ವವನ್ನು ಇಟ್ಟುಕೊಂಡ ಹೊಟ್ಟೆ ಅದು, ಸೃಷ್ಟಿಕಾಲದಲ್ಲೂ ಒಡಲಲ್ಲೇ ಇಟ್ಟುಕೊಂಡ ಹೊಟ್ಟೆ. ಮತ್ತು ಆಚಾರ್ಯ ಹೇಳಿದ್ದನ್ನು ಹೇಳಿದರು, ಉದರಂ ಚಿಂತಿಮೀಶಸ್ಯ ತನುತ್ವೇಪಿ ಅಖಿಲಂ ಭರಂ ಸರ್ಗೇಪಿ ಗ್ರಸ್ತ ವಿಶ್ವಂ ತನು ಮಹತ್. ಚಿಕ್ಕ ಹೊಟ್ಟೆ, ಅದರ ದೊಡ್ಡ ಹೊಟ್ಟೆ, ಅನಂತವಾದ ಹೊಟ್ಟೆ, ತನು ಮಹತ್. ಉದರಂ ಪಾತುನಶ್ಚಿತ್ರಮಿಥಂ. ಇಂಥ ವಿಚಿತ್ರವಾದ ಹೊಟ್ಟೆ ಯಾರಿಗಾದ್ರು ಉಂಟ ಹೇಳಿ? ಚಿಕ್ಕ ಹೊಟ್ಟೆ, ಅದರ ದೊಡ್ಡ ಹೊಟ್ಟೆ, ಇದು ಒಂದೇ ಅಂಥದ್ದು ಹೊಟ್ಟೆ ಇನ್ನೊಂದಿಲ್ಲ ಜಗತ್ತಿನಲ್ಲಿ. ಅಂತ ಚಿತ್ರಂ, ಇಂಥ ವಿಚಿತ್ರವಾದ ಎಲ್ಲ ಕಾಂಟ್ರಡಿಕ್ಷನ್ಗಳಿಗೂ ಸೆರೆಮನೆಯಾದ ನೆಲೆಮನೆಯಾದ ಭಗವಂತನ ಹೊಟ್ಟೆ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡಿದಂತಹ ಸ್ತೋತ್ರವನ್ನ ಇವತ್ತು ನೋಡಿದೆವು. ಆಮೇಲೆ ನಾಳೆ ಭಗವಂತನ ಆಭರಣಗಳು, ಎದೆ, ಕಂಠ, ಅಲ್ಲಿಗೆ ನಾವು ಪ್ರವೇಶ ಮಾಡ್ತೇವೆ. ಇವತ್ತಿನ ಈ ಉದರ ಚಿಂತನೆಯನ್ನು, ಉದರಂ ಚಿಂತೆ ಮೀಶಸ್ಯ ಒಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀಕಯ, ಉದರ ಚಿಂತನೆಯನ್ನ ಮುಗಿಸೋಣ. ಮತ್ತೆ ನಾಳೆ ಅಲ್ಲಿ ತನಕ ವಂದನೆಗಳು ಮತ್ತು ಅಭಿವಂದನೆಗಳು.